ಎಲ್ಲರಿಗೂ ನನ್ನ ಸಂಜೆಯ ವಂದನೆಗಳು. ಆಗಲೇ ನಾನು ನನ್ನ ಫೇಸ್ಬುಕ್ನಲ್ಲಿ ತಿಳಿಸಿದಂತೆ ಈ ದಿನ ಲೋಕಾಯತ ಮತ್ತು ಶಾಕ್ತ ಶೈವ ದ್ರಾವಿಡ ಪರಂಪರೆ ಎನ್ನುವ ವಿಷಯ ಕುರಿತು ಒಂದು ಸ್ಥೂಲವಾದ ವಿಚಾರವನ್ನು ಮಂಡನೆ ಮಾಡಬೇಕಂತ ಬಯಸಿದ್ದೇನೆ. ನಾನು ಈ ವಿಷಯ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನನ್ನ ಕೃತಿಗಳನ್ನು ನಾನು ತಮಗೆ ಪ್ರದರ್ಶನ ಮಾಡಲಿಕ್ಕೆ ಬಯಸ್ತೇನೆ. ನಾನು 2003ರಿಂದ 2012 ತನಕ ಸುಮಾರು 8-9 ವರ್ಷಗಳ ಕಾಲ ಅಧ್ಯಯನ ನಡೆಸಿ ಬರೆದಂಥ ಒಂದು ಸಂಶೋಧನಾ ಯೋಜನೆ ಲೋಕಾಯತ ಮತ್ತು ಶಾಕ್ತ ಶೈವ ಸಂಶೋಧನಾ ಸಮೀಕ್ಷೆ 1. ತಮಗೆ ಈ ಪುಸ್ತಕವನ್ನು ತೋರಿಸ್ತಾ ಇದ್ದೇನೆ. ಇದು ಸಂಶೋಧನಾ ಸಮೀಕ್ಷೆ 1 ಶಾಕ್ತ. ಇನ್ನೊಂದು ಸಂಶೋಧನಾ ಸಮೀಕ್ಷೆ 2 ಲೋಕಾಯತ ಮತ್ತು ಶಾಕ್ತ ಶೈವ. ಲೋಕಾಯತ ಮತ್ತು ಶೈವ ಸಂಶೋಧನಾ ಸಮೀಕ್ಷೆ 2 ಇದು ಶೈವ. ಇದು 2 ಸಂಪುಟಗಳಲ್ಲಿದೆ. ಭಾಗ 1, ಇದು ಭಾಗ 2. ಶೈವ 2 ಸಂಪುಟಗಳಲ್ಲಿದೆ, ಶಾಕ್ತ 1 ಸಂಪುಟದಲ್ಲಿದೆ. ಒಟ್ಟು 3 ಪುಸ್ತಕಗಳು. ಅಧ್ಯಯನಾಸಕ್ತರು ನನ್ನ ಪುಸ್ತಕಗಳಿಗಾಗಿ ಯಾವುದಾದರೂ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಲ್ಲಿ ಸಂಪರ್ಕಿಸಿದರೆ ಈ ನನ್ನ ಕೃತಿಗಳು ಸಿಗ್ತವೆ. ಅಧ್ಯಯನವನ್ನು ಮಾಡುವ ಕ್ರಮ ಹೇಗೆ, ಯಾವ ಕ್ರಮದಲ್ಲಿ ನಾವು ಓದಬೇಕು ಅಂದರೆ ಶಾಕ್ತದಿಂದ ಶೈವ ಓದಬೇಕು. ಆಗ ಸಮಗ್ರವಾಗಿ ನನ್ನ ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಮೊದಲು ಶಾಕ್ತ, ಯಾಕಂದ್ರೆ ಅದೇ ಬೇಸ್. ಅದು ಈ ಕಂಪ್ಯೂಟರ್ನಲ್ಲಿ ಹೆಂಗೆ ನಾವು UPS ಇದು ಅಂತೀವಲ್ಲ, PC ಅಂತೀವಲ್ಲ, ಆ ಥರ ಇದ್ದಂಗೆ ಅದು ಬ್ರೈನ್ ಇದ್ದಂಗೆ ಶಾಕ್ತ ಪುಸ್ತಕ. ಶಾಕ್ತವನ್ನು ಪ್ರವೇಶಿಸಿ ಅದರೊಳಗಿನ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ, ಕೊನೆ ಪಕ್ಷ ಸಮಗ್ರವಾಗಿ ತಿಳ್ಕೊಳಕ್ಕಾಗದೇ ಇದ್ರೂ ಒಂದಷ್ಟನ್ನಾದರೂ ವಿಷಯಗಳನ್ನು ತಿಳ್ಕೊಳ್ತಾ ಶೈವವನ್ನು ಪ್ರವೇಶ ಮಾಡಿ ಶೈವದಲ್ಲಿ ಭಾಗ 1 ಭಾಗ 2 ಅನುಕ್ರಮವಾಗಿ ಓದಬೇಕು. ಆಗ ನನ್ನ ಅಧ್ಯಯನ ಸ್ವಲ್ಪ ನಿಲ್ಕಲಿಕ್ಕೆ ಸಾಧ್ಯವಿದೆ. ಇದು 1. 2ನೇದು, ಕೆಲವರಿಗೆ ಟೋಟಲಿ ಇದರಲ್ಲಿ ಏನಿದೆಯಪ್ಪ ಈ ಪುಸ್ತಕದಲ್ಲಿ, ಇದನ್ನು ನಾವು ಹೆಂಗೆ ವಿಷಯವನ್ನು ಮನವರಿಕೆ ಮಾಡ್ಕೋಬೇಕು, ಯಾವ ಥರ ಪ್ರವೇಶ ಮಾಡ್ಬೇಕನ್ನೋ ಕೆಲವು ಗೊಂದಲಗಳಿರ್ತವೆ. ಕೆಲವರಿಗೆ ಒಂಚೂರು ಅದರ ಸಮ್ಮರಿ ತಿಳ್ಕೊಂಡು ಒಳಕ್ಕೆ ಹೋದ್ರೆ ಓದ್ಬೇಕು ಅನ್ನಿಸ್ತತಿ. ಅಂಥವ್ರಿಗೆ ನಾನು ನೀಡ್ತಕ್ಕಂಥ ಒಂದು ಸಲಹೆ ಏನು ಅಂತಂದ್ರೆ, ಶೈವ ಪುಸ್ತಕದ ಭಾಗ 2ರಲ್ಲಿ 371ನೇ ಪೇಜ್ನಲ್ಲಿ ಉಪಸಂಹಾರ ಅಂತ ಒಂದು ಭಾಗ ಇದೆ. ಅದನ್ನು ನೀವು ಸುಮಾರು ಒಂದು 20-25 ಪೇಜ್ ಇದೆ. ಅದಿಷ್ಟು ಓದಿಬಿಟ್ರೆ ಇಡೀ ನಾನು ಈ 3 ಸಂಪುಟಗಳಲ್ಲಿ ಏನು ವಿಷಯವನ್ನು ಚರ್ಚೆ ಮಾಡಿದ್ದಾನೆ, ನನ್ನ ವಿಚಾರ ಏನು ಅನ್ನೋದು ನಿಮಗೆ ಸ್ಥೂಲವಾಗಿ ಸಿಗ್ತದೆ. ಅದರಿಂದ ಆತುರ ಅಥವಾ ಕುತೂಹಲ ಮೊದಲು ಅದನ್ನು ಸ್ಯಾಟಿಸ್ಫೈ ಮಾಡ್ಬೇಕು ನಾವು. ಕೆಲವರಿಗೆ ಅಭ್ಯಾಸಿಕರಿಗೆ ಆ ಥರ ಇರುತ್ತೆ ಮನಸ್ಸು. ಅದಕ್ಕೆ ನೀವು ಶೈವ ಭಾಗ 2 ಪುಸ್ತಕದ 371ನೇ ಪೇಜಲ್ಲಿ ಉಪಸಂಹಾರ ಅನ್ನುವಂಥ ಭಾಗವನ್ನು ಸಂಪೂರ್ಣವಾಗಿ ಓದಿಕೊಂಡು ಆಮೇಲೆ ಶಾಕ್ತ ಮತ್ತು ಶೈವ ಈ ರೀತಿ ಓದ್ತಾ ಬರಬಹುದು. ಇದಿಲ್ಲ ನಾವು ನಮಗೆ ಬೇಕಾದ ಅಧ್ಯಾಯಗಳನ್ನು ಓದ್ಕೊಂತೀವಿ ಅಂದ್ರೆ ಅದು ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇರಲಿ, ಈಗ ನಾನು ಈ ನನ್ನ ಅಧ್ಯಯನದ ಒಂದು ಸ್ಥೂಲ ಚಿತ್ರವನ್ನು ತಮ್ಮ ಕಣ್ಮುಂದೆ ಓರಲ್ ಆಗಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಅದು 3 ಸಂಪುಟ 1700 ಪುಟಗಳಲ್ಲಿ ಚೆಲ್ಲಿ ಹೋದಂಥ ವಿಷಯ, ದಶಕದುದ್ದಕ್ಕೂ ಚರ್ಚೆ ಮಾಡಿ ನನ್ನ ಮನಸ್ಸಲ್ಲಿ ಕಡದಂಥ ವಿಷಯ, ಮತ್ತು ಈಗ ಸದ್ಯ ಒಂದು 4-6 ವರ್ಷ ಅದು ನನ್ನ ಮನಸ್ಸಿನಿಂದ ದೂರ ಆದಂಥ ವಿಷಯ. ಕೆಲವೊಮ್ಮೆ ನನಗೆ ನಿರ್ದಿಷ್ಟವಾದ ಉದಾಹರಣೆ ಸಾಕ್ಷಿ ಕೊಡಲಿಕ್ಕೆ ಕೆಲವೊಮ್ಮೆ ಸಾಧ್ಯವಾಗದೇ ಇರಬಹುದು. ಅಂಥ ಒಂದು ವಿಷಯವನ್ನು ನಾನು ಅದರ ಹೂರಣವನ್ನು ಸೂಕ್ಷ್ಮವಾಗಿ ಬಿಚ್ಚಿಡಲಿಕ್ಕೆ ಬಯಸ್ತೇನೆ. ಇಲ್ಲಿ
ಮೂಲಭೂತವಾಗಿ ಭಾರತೀಯ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಜನಾಂಗಿಕ ಸಂಸ್ಕೃತಿಯ ಇತಿಹಾಸ ಬಹಳ ಮುಖ್ಯ. ಮೊದಲು ನಾವು ಇದನ್ನು ಪ್ರವೇಶ ಮಾಡಬೇಕು. ಇಂಡಿಯನ್ ಕಲ್ಚರಲ್ ಹಿಸ್ಟ್ರಿ, ರಿಲಿಜಿಯನ್ ಹಿಸ್ಟ್ರಿ ಇವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬಿಫೋರ್ ಗೋಯಿಂಗ್ ಟು ದಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ರೇಷಿಯಲ್ ಹಿಸ್ಟ್ರಿ ಆಫ್ ಇಂಡಿಯಾ. Unless we understand racial history of India, we cannot fully, completely and successfully understand the history of religion, the history of culture. ಅದರಿಂದ ಇದು ಮಾರ್ಕ್ಸನ ವಾದದ ಪ್ರಕಾರ ನಾವು ಬೇಸ್ ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಬೇಸ್ ಸ್ಟ್ರಕ್ಚರ್ ಅಂದ್ರೆ ಅಡಿಪಾಯ, ಅಧಿರಚನೆ, ಇದು ಬೇಸ್ ಸ್ಟ್ರಕ್ಚರ್. ಅದರ ಮೇಲಿಂದು ಸೂಪರ್ ಸ್ಟ್ರಕ್ಚರ್ ಅಂದ್ರೆ ಮೇಲ್ರಚನೆ. ಸಂಸ್ಕೃತಿ, ಧರ್ಮ, ರಾಜಕಾರಣ ಇವೆಲ್ಲವೂ ಸೂಪರ್ ಸ್ಟ್ರಕ್ಚರ್. ಜನಾಂಗ, ರಕ್ತ ಸಂಬಂಧ, ದುಡಿಮೆ, ಉತ್ಪಾದನೆ, ಬೇಟೆ, ವ್ಯವಸಾಯ, ವ್ಯಾಪಾರ ಇತ್ಯಾದಿ ಏನಿರ್ತದಲ್ಲ ಅದೆಲ್ಲದು ಆರ್ಥಿಕ ಚಟುವಟಿಕೆ. ಅದೆಲ್ಲದೂ ಕೂಡ ಸಾಮಾಜಿಕ ಆರ್ಥಿಕ ಚಟುವಟಿಕೆ ಅಧಿರಚನೆ. ಮೇಲ್ರಚನೆಯ ವ್ಯವಹಾರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅಡಿಪಾಯವನ್ನು, ಅಧಿರಚನೆಯನ್ನು ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಒಂದಕ್ಕೊಂದು ಡೈನಾಮಿಕ್ ಆಗಿ ಕೆಲಸ ಮಾಡಿರ್ತವೆ. ಅಧಿರಚನೆಯ ಪ್ರಭಾವ ಮೇಲ್ರಚನೆಯ ಮೇಲಿರ್ತದೆ, ಮೇಲ್ರಚನೆಯ ಪ್ರಭಾವ ಅಧಿರಚನೆಯ ಮೇಲಿರ್ತದೆ. ಇದು ಮಾರ್ಕ್ಸಿಸ್ಟ್ ಅಪ್ರೋಚ್ ಇದೆ. ಅದರಿಂದ ಮೊದಲು ರೇಷಿಯಲ್ ಹಿಸ್ಟ್ರಿ ಚೆನ್ನಾಗಿ ತಿಳ್ಕೋಬೇಕು. ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳುವುದಾದ್ರೆ, ನಾವು ಇಂಡಿಯಾದ ಜನಾಂಗವನ್ನು ಬರೀ ಆರ್ಯ ಅನಾರ್ಯ ಅಂತ ಹಿಂಗೆ 2 ಭಾಗ ಅಷ್ಟೇ ಮಾಡ್ತೀವಿ. ಅದನ್ನ ಇತ್ತೀಚೆಗೆ ಕೆಲವರು ಅದು ಒಪ್ತಲೇ ಇಲ್ಲ. ಆರ್ಯ ಅನಾರ್ಯ ಅನ್ನೋ ಭೇದನೆ ಇಲ್ಲ ಅಂತ ಕೆಲವರು ಅಂತಾರೆ. ಇನ್ನೂ ಕೆಲವರು ಮತೀಯ ಸಿದ್ಧಾಂತಿಗಳು ಇನ್ನೂ ಮುಂದಕ್ಕೆ ಹೋಗಿ ಇನ್ನೂ ಬೇರೆ ಬೇರೆ ವಾದ ಹುಡ್ತಾ ಇದ್ದಾರೆ. ಆರ್ಯರು ಹೊರಗಿಂದ ಬಂದವರಲ್ಲ, ದ್ರಾವಿಡರು ಹೊರಗಿಂದ ಬಂದವರಲ್ಲ, ಅಥವಾ ಇನ್ನೇನು ಬ್ರಾಹ್ಮಣರು ಭಾರತದ ಮೂಲ ನಿವಾಸಿಗಳು, ಈ ಥರದ ವಾದಗಳನ್ನು ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ. ಏನಿರಲಿ, ಸುಮಾರು 100 ವಿದ್ವಾಂಸರು, ಬಹಳ ಮುಖ್ಯವಾದ ಮಾನವಶಾಸ್ತ್ರಜ್ಞರು ಅಭ್ಯಾಸ ಮಾಡಿ ಹೇಳಿರುವ ಪ್ರಕಾರ ನೀಗ್ರಿಟೋ ಪೀಪಲ್, ಪ್ರೋಟೋ ಆಸ್ಟ್ರೋಲಾಯ್ಡ್ ಪೀಪಲ್ ಅಥವಾ ಆಸ್ಟ್ರೋ ಏಷ್ಯಾಟಿಕ್ ಪೀಪಲ್, ಇವರು ಭಾರತದ ತಳ ಸಮುದಾಯದ ಅಬೋರಿಜಿನ್ಸ್ ಆಫ್ ಇಂಡಿಯಾ, ಮೂಲ ನಿವಾಸಿಗಳು. ಮೆಡಿಟರೇನಿಯನ್ ಪೀಪಲ್ ಹೊರಗಿಂದ ಬಂದವರು, ಮಧ್ಯ ಏಷ್ಯಾದಿಂದ ಬಂದವರು. ಅದಾದ್ಮೇಲೆ ನಾರ್ಡಿಕ್ ಪೀಪಲ್, ಆರ್ಯನ್ ಪೀಪಲ್ ಆಮೇಲೆ ಬಂದವರು. ಇದ್ರ ಜೊತೆಗೆ ಮಂಗೋಲೈಡ್ಸ್ ಅವರೆಲ್ಲ ಸೇರಿಕೊಂಡ್ರು. ಅದರಿಂದ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು, ನೀಗ್ರಿಟೋ ಮತ್ತು ಪ್ರೋಟೋ ಆಸ್ಟ್ರೋಲಾಯ್ಡ್ ಅಥವಾ ಆಸ್ಟ್ರೋ ಏಷ್ಯಾಟಿಕ್ ಈ ಭಾರತದ ಮೂಲ ನಿವಾಸಿಗಳು. ಇವರು ಪರಸ್ಪರ ಒಬ್ಬರನ್ನೊಬ್ಬರು ಆಗಲೇ ಬೆರೆತು ಬಿಟ್ಟಿದ್ರು. ಇದರಲ್ಲಿ ಇವರು ಯಾರು ನೀಗ್ರಿಟೋ ಅಂಶದ ಎಲಿಮೆಂಟ್ಸ್ ಬಗ್ಗೆ ಸಮಾಜಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿದಾವೆ. ಕೆಲವರು ಇಲ್ಲ ಅಂತಾರೆ, ಕೆಲವರು ಕರಗೋಗಿದೆ ಅಂತಾರೆ, ಕೆಲವರು ಕರಾವಳಿ ಭಾಗದಲ್ಲಿ ಮಾತ್ರ ಇತ್ತು ಅಂತಾರೆ. ಇದು ಆಫ್ರಿಕಾ ಮತ್ತು ಭಾರತ ಮಧ್ಯೆ ಸಂಪರ್ಕ ಇತ್ತು, ಆಮೇಲೆ ಅರಬ್ಬಿ ಸಮುದ್ರ ನಿರ್ಮಾಣ ಆಯಿತು, ಆವಾಗ ಆ ಕಡೆಗೆ ಅಷ್ಟು ಜನ, ಈ ಕಡೆಗೆ ಅಷ್ಟು ಜನ ಆಯಿತು ಅಂತ ಈ ರೀತಿ ಚರ್ಚೆಗಳೆಲ್ಲ ಇದಾವೆ. ಅದಷ್ಟು ಡೆಪ್ತ್ ಆಗಿ ಹೋಗಕ್ಕಾಗದೇ ಇದ್ರು ಸೂಕ್ಷ್ಮವಾಗಿ ತಿಳ್ಕೊಂಡ್ರೆ ಸಾಕು. ಒಂದು, ನೀಗ್ರಿಟೋ ಮತ್ತು ಆಸ್ಟ್ರೋ ಏಷ್ಯಾಟಿಕ್ ಪ್ರೋಟೋ ಆಸ್ಟ್ರೋಲಾಯ್ಡ್ ಪೀಪಲ್ ಒಂದು ಜನಾಂಗ. ಅವ್ರು ಇವತ್ಯಾರು ಅಂತ ಹೇಳಿದ್ರೆ ನಮ್ಮ ದಲಿತ ವರ್ಗ, ಭಾರತದ ತಳವರ್ಗ ಅಂತ ಕರಿತೀವಲ್ಲ ಅವರು. ಇದಾದ ಮೇಲೆ ಭಾರತಕ್ಕೆ ಹೊರಗಿನಿಂದ ಬಂದು ಇಲ್ಲಿಯ ತಳ ಸಂಸ್ಕೃತಿ ರಚನೆ ಮಾಡಲಿಕ್ಕೆ ಕಾರಣರಾದಂಥ ಇನ್ನೊಂದು ಪ್ರಧಾನವಾದ ಜನ ಸಮುದಾಯ ಮೆಡಿಟರೇನಿಯನ್ ಪೀಪಲ್. ಮೆಡಿಟರೇನಿಯನ್ ಪೀಪಲ್ ಮತ್ತು ಪ್ರೋಟೋ ಆಸ್ಟ್ರೋಲಾಯ್ಡ್ ನೀಗ್ರಿಟೋ ಪೀಪಲ್ ಇವೆಲ್ಲದರ ಸಮ್ಮಿಶ್ರಣದಿಂದ ಹುಟ್ಟಿರತಕ್ಕಂಥದ್ದು ದ್ರಾವಿಡ ಪರಂಪರೆ ಅಂತ. ಇದು 5000 ವರ್ಷಗಳ ಹಿಂದಿನ ಸಿಂಧೂ ನಾಗರಿಕತೆಯ ಸಂಸ್ಕೃತಿಯ ರಚನೆಗೆ ಕಾರಣವಾಗಿದ್ದು ಅಂತ. ಇವತ್ತು ಒಂದು ಹೊಸದೊಂದು ವಾದ ಈಗಾಗಲೇ ಹಾಕಿದರೆ ಹಾಕ್ತಾ ಇದ್ದಾರೆ. ಅದ್ಯಾವುದು ಅಂದ್ರೆ, ಸಿಂಧೂ ನಾಗರಿಕತೆಯ ಜನ ಇವರು ಅಲ್ಲವೇ ಅಲ್ಲ, ಅಲ್ಲಿಂದ ಈ ಕಡೆಗೆ ವಲಸೆ ಬಂದಿದ್ದು ಅಥವಾ ಆರ್ಯರು ಬಂದು ಇವ್ರನ್ನ ಒತ್ತಿದ್ದು ಸುಳ್ಳು ಅನ್ನುವಂಥ ವಾದ ಇವತ್ತು ಮಂಡನೆ ಆಗ್ತಾ ಇವೆ. ಅದು ಕೇಳಿದ್ದೀನಿ ನಾನು ನಂಬಿರುವ ವಾದ ಇದು. ಒಂದು, ಸಿಂಧೂ ನಾಗರಿಕತೆಯ ಭಾರತೀಯ ಮೂಲ ಸಂಸ್ಕೃತಿಯ ವಕ್ತಾರರು ಇವರು ಪ್ರೋಟೋ ಆಸ್ಟ್ರೋಲಾಯ್ಡ್ ಮತ್ತು ಮೆಡಿಟರೇನಿಯನ್ ಪೀಪಲ್, ಇವರಿಬ್ಬರಿಂದ ನಿರ್ಮಾಣವಾದಂಥ ಒಂದು ದ್ರಾವಿಡ ಪರಂಪರೆ.
ಇದಾದ ಮೇಲೆ ಎಷ್ಟೋ ಸಾವಿರ ವರ್ಷಗಳ ನಂತರ, ಅಂದ್ರೆ ಆರ್ಯರ ಆಗಮನಕ್ಕೆ ಒಂದು 2000 ವರ್ಷದ ಇತಿಹಾಸ ಮಾತ್ರ ಇದೆ ಅಷ್ಟೇ. ಅದಕ್ಕೂ ಬಹಳ ಹಿಂದೆ ಬಂದಂತವ್ರು ಮೆಡಿಟರೇನಿಯನ್ ಪೀಪಲ್. ಅಲ್ಲಿ ಪ್ರೋಟೋ ಆಸ್ಟ್ರಲಾಯ್ಡ್ ಪೀಪಲ್ ಮತ್ತು ಮೆಡಿಟರೇನಿಯನ್ ಪೀಪಲ್ ಇವರೀರ್ವರ ಸಮ್ಮಿಲನದಿಂದ ಹುಟ್ಟಿರ್ತಕ್ಕಂಥ ಸಂಸ್ಕೃತಿ ಶಾಕ್ತ ಸಂಸ್ಕೃತಿ, ಶಾಕ್ತ ಪರಂಪರೆ ಮತ್ತು ಶೈವ ಪರಂಪರೆ. ಇದನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಸಿಂಧೂ ನಾಗರಿಕತೆಯ ಅವಶೇಷಗಳಲ್ಲಿ ಜಾನ್ ಮಾರ್ಷಲ್ ಅಂತ ಒಬ್ಬ ಆರ್ಕಿಯಾಲಜಿಸ್ಟ್, ಅಂದ್ರೆ ಆತ ಒಬ್ಬ ರೈಲ್ವೆ ಅಧಿಕಾರಿ, ಆತ ಅದರ ನಂತರ ಮುಂದಿನವರು, ನಾನು ಅದನ್ನೆಲ್ಲ ಇಷ್ಟು ಜಾಸ್ತಿ ಹೇಳಕ್ ಹೋಗಲ್ಲ ಇಲ್ಲಿ. ಅದು ಆಮೇಲೆ ಪೋಸ್ಟ್ ಹರಪ್ಪನ್ ಎಕ್ಸವೇಷನ್ಸ್ ಎಲ್ಲ ನಡೆದಿದ್ದಾವೆ. ಪೋಸ್ಟ್ ಹರಪ್ಪನ್ ಎಕ್ಸವೇಷನ್ಸ್ ನಡೆದಾಗ ಅಲ್ಲಿ ಅಂದ್ರೆ ಸುಮಾರು ಗುಜರಾತ್ ಭಾಗದಿಂದ ಹಿಡಿದು ಗೋದಾವರಿ ನದಿಯವರೆಗಿನ ಎಕ್ಸವೇಷನ್ಸ್ ನಲ್ಲಿ ಸಿಕ್ಕಂತ ಅವಶೇಷಗಳು, ಇವೆಲ್ಲವುಗಳು ಒಟ್ಟಿಗೆ ಏನ್ ಹೇಳ್ತವೆ ಅಂತ ಹೇಳಿದ್ರೆ, ಭಾರತೀಯ ಪರಂಪರೆಯ ಸಂಸ್ಕೃತಿಯ ತಳಹದಿಯಾಗಿ ಶಾಕ್ತ ಶೈವ ಪರಂಪರೆ ಇದೆ ಅನ್ನೋದನ್ನು ಹೇಳ್ತವೆ. ಅದರಲ್ಲಿ ಮೊದಲು ಶಕ್ತಿ ಆರಾಧನೆ ಬಹಳ ಮುಖ್ಯ. ಶಕ್ತಿ ಆರಾಧನೆ ಪ್ರಥಮ. ಅಲ್ಲಿ ನೋಡ್ರಿ, ವೀಣಾಕಾರದ, ರಂಧ್ರಾಕಾರದ ಮೂರ್ತಿಗಳು ಇವೆಲ್ಲ ಸಿಕ್ಕಿರೋದು. ಅದಾದ್ಮೇಲೆ ವೃಷಭ ಪಶುಪತಿ, ವೃಕ್ಷ ಪೂಜೆ, ಹುತ್ತ ಪೂಜೆ ಇತ್ಯಾದಿಗಳೆಲ್ಲ ಸಿಕ್ಕಿರ್ತಕ್ಕಂಥದ್ದು. ಇದು ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಇದನ್ನು ಬಿಟ್ರೆ ನಾವು ಮೂಲಭೂತವಾಗಿ ಶಾಕ್ತ ಶೈವ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಕಾನ್ಸೆಪ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಿದೆ, ವಿಶ್ವ ಸೃಷ್ಟಿಯ ಪ್ರಶ್ನೆಗೆ ಸಂಬಂಧಪಟ್ಟಿದೆ. ಈ ಜಗತ್ತು ಹೇಗೆ ನಿರ್ಮಾಣವಾಯಿತು, ಮನುಷ್ಯ ಹೇಗೆ ಹುಟ್ಟಿದ, ಈ ವಿಶ್ವ ಹೇಗೆ ಸೃಷ್ಟಿಯಾಯಿತು ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಿದೆ. ಅದಕ್ಕೆ 2 ಉತ್ತರಗಳಿದ್ದಾವೆ. ಒಂದು, ಪರಬ್ರಹ್ಮನಿಂದ ಈ ವಿಶ್ವದ ಸೃಷ್ಟಿ, ಆತ್ಮನಿಂದ ಈ ಜಗತ್ತು ಅನ್ನುವಂಥ ಆತ್ಮವಾದಿಗಳ, ಉಪನಿಷತ್ವಾದಿಗಳ, ವೇದಾಂತವಾದಿಗಳ ಉತ್ತರ ಒಂದಿದೆ ಭಾರತೀಯ ತತ್ವಜ್ಞಾನದಲ್ಲಿ. ಇದು ವೈದಿಕ ಪರಂಪರೆಯ ಆನ್ಸರ್. ಇದು ಇನ್ನೊಂದು ತಾಂತ್ರಿಕ ಪರಂಪರೆಯ ಉತ್ತರ ಇದೆ. ಅದೇನಂತ ಹೇಳಿದ್ರೆ, ಒಂದು ಗಂಡು ತತ್ವ, ಒಂದು ಹೆಣ್ಣು ತತ್ವ, ಇವೆರಡರ ಸಮ್ಮಿಲನದಿಂದ ಹುಟ್ಟಿರ್ತಕ್ಕಂಥದ್ದು ಈ ವಿಶ್ವ. ಅಂದ್ರೆ ಮನುಷ್ಯ ಜೀವಿಯಿಂದ ಹಿಡಿದು, ನಿಕೃಷ್ಟ ಪ್ರಾಣಿಗಳಿಂದ ಹಿಡಿದು, ಶ್ರೇಷ್ಠನಾದ ಮನುಷ್ಯನವರೆಗೆ ಮತ್ತು ವಿಶ್ವದವರೆಗೆ ಸೃಷ್ಟಿ ಹೇಗೆ ಸಂಭವಿಸುತ್ತದೆ ಅಂತ ಉತ್ತರಿಸ್ತಾ, ಸೃಷ್ಟಿ ಗಂಡು ಹೆಣ್ಣಿನ ಕೂಡಿಕೆಯಿಂದ, ಸಂಯೋಗದಿಂದ ಹುಟ್ಟುತ್ತದೆ. ಇದು ತಾಂತ್ರಿಕ ಪರಂಪರೆಯ ಉತ್ತರ. ಇದು ವೈಯಕ್ತಿಕ ನೆಲೆಯಲ್ಲಿ ಒಬ್ಬ ಪುರುಷ ಒಬ್ಬ ಸ್ತ್ರೀ ಕೂಡಿದ್ರೆ ಒಂದು ಸಂತಾನ, ಶಿಶು. ಅವೈಯಕ್ತಿಕ ನೆಲೆಯಲ್ಲಿ ಒಂದು ಗಂಡು ತತ್ವ ಒಂದು ಹೆಣ್ಣು ತತ್ವ ಕೂಡಿದ್ರೆ ಈ ಪ್ರಪಂಚ, ಈ ಜಗತ್ತು. ಅದನ್ನೇ ನಾವು ಇವತ್ತು ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇದ್ದೇವೆ. ನೋಡಿ, ಭಾರತದ ಪರಂಪರೆಯ ಒಂದು ಪ್ರಾಚೀನತೆ, ಶ್ರೇಷ್ಠತೆ ಮತ್ತು ಅದರ ಅದ್ಭುತವಾದ ಅಸ್ತಿತ್ವ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಶಿವಲಿಂಗದ ಇತಿಹಾಸವನ್ನು ತಿಳ್ಕೋಬೇಕು. ಶಿವಲಿಂಗ ದೇವರಲ್ಲ, ಅವರಿವರು ಕಲ್ಪಿಸಿರುವಂತ ದೇವರಲ್ಲ. ಅದೇನಂಗಾದ್ರೆ ಅದು ಎರಡು, ಒಂದು ಹೆಣ್ಣು ತತ್ವ ಒಂದು ಗಂಡು ತತ್ವ, ಇವುಗಳ ಸಂಯೋಗ. ಆ ಸಂಯೋಗದಿಂದ ಸೂಚ್ಯವಾಗುವಂತ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಸೃಷ್ಟಿ. ಅದನ್ನೇ ನಾವು ಪಾರ್ವತಿ ಮತ್ತು ಶಿವ ಅಂತ ಪೂಜೆ ಮಾಡ್ತೀವಿ. ಹಾಗಾದ್ರೆ ಪಾರ್ವತಿ ಯಾರು, ಶಿವ ಯಾರು ಅಂತ ಇಲ್ಲಿ ಕ್ವಶನ್ ಬರ್ತದೆ. ಇಲ್ಲಿ ಪಾರ್ವತಿ ಯೋನಿ ಅಂದ್ರೆ ಶಕ್ತಿ. ನಮ್ಮ ಮಾನವಿಕ ಶಾಸ್ತ್ರಗಳ
ಜಾಡನ್ನು ಹಿಡ್ಕೊಂಡು ಹೋದಾಗ ಸೃಷ್ಟಿಯ ಇತಿಹಾಸದ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಹಲವಾರು ಅದ್ಭುತವಾದ ಕಲ್ಪನೆಗಳು ಏನ್ ಸಿಕ್ಕತ್ತೆ ಅಂತ ಹೇಳಿದ್ರೆ, ಗಂಡಿನ ಸಹಾಯವಿಲ್ಲದೆ ಹೆಣ್ಣಷ್ಟೇ ಸ್ವತಂತ್ರವಾಗಿ ಸೃಷ್ಟಿಯನ್ನ ಮಾಡಬಲ್ಲವಳಾಗಿದ್ದಳು. ಆಕೆಗೆ ಪುರುಷನ ಸಹಾಯ ಬೇಕಾಗಿಲ್ಲ ಅನ್ನುವಂತ ಒಂದು ಕಾಲಘಟ್ಟ ಇತ್ತು. ಬುಡಕಟ್ಟು ಸಂಸ್ಕೃತಿಗಳಲ್ಲಿ ಹೆಣ್ಣು ಗರ್ಭ ಧರಿಸೋದು ಚಂದ್ರನಿಂದ ಅನ್ನುವಂತ ನಂಬಿಕೆ ಇತ್ತು. ಈ ಕಾಲಘಟ್ಟದಲ್ಲಿ ಮನುಷ್ಯನ ಸೃಷ್ಟಿಗೆ ಹೆಣ್ಣು ಮಾತ್ರ ಮೂಲ ಅನ್ನುವಂತ ಕಾನ್ಸೆಪ್ಟ್ ಇದ್ದ ಕಾಲದಲ್ಲಿ ಯೋನಿ, ಹೆಣ್ಣು, ಶಕ್ತಿ ಪೂಜ್ಯ ವಸ್ತುವಾದಳು. ಅದನ್ನ ಇನ್ನೂ ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮಾತೃಪ್ರಧಾನ ಸಮಾಜದ ಒಡತಿ ಮಾತೃ ಆಗಿದ್ಲು. ಆಕೆ ಇಡೀ ತನ್ನ ಜನಸಮುದಾಯದ ಹಿತರಕ್ಷಕಳಾಗಿದ್ಲು. ಅದು ಪಶು ಪ್ರಜನನಗಳ ಸಂರಕ್ಷಣೆ ಇರಬಹುದು, ಬೆಳೆಯ ಸಂರಕ್ಷಣೆ ಇರಬಹುದು, ಅಥವಾ ಬೇರೆ ಯಾವುದರ ಸಂರಕ್ಷಣೆ ಇರಬಹುದು, ಅದು ಅವಳ ಜವಾಬ್ದಾರಿಯಾಗಿತ್ತು. ಆಕೆ ತನ್ನ ತಾಂತ್ರಿಕ ಶಕ್ತಿಯನ್ನು ಅವಲಂಬಿಸಿ ಈ ಕೆಲಸವನ್ನು ಆಕೆ ಮಾಡ್ತಾ ಇದ್ಲು. ಆಕೆಗೆ ತಾಂತ್ರಿಕ ಶಕ್ತಿ ಯಾರಿಂದ ಬರ್ತಾ ಇತ್ತು ಅಂತ ಹೇಳಿದ್ರೆ ಚಂದ್ರನಿಂದ ಬರ್ತಾ ಇತ್ತು. ಚಂದ್ರ ಯಾರು ಹಂಗಾದ್ರೆ? ಚಂದ್ರ ಪ್ರಾಚೀನ ಪರಂಪರೆಯ ಅರ್ಥದಲ್ಲಿ ಹೆಂಗಸರ ಸಾಮಾನ್ಯವಾದ ಗಂಡ. ಆ ಕಾರಣಕ್ಕಾಗಿಯೇ ಬುಡಕಟ್ಟು ಜನಸಂಸ್ಕೃತಿಯಲ್ಲಿ ಬಸಿರು ಚಂದ್ರನಿಂದ ಸಂಭವಿಸುತ್ತದೆ ಅನ್ನುವಂಥ ಕಾನ್ಸೆಪ್ಟ್ ಇತ್ತು. ಅದಕ್ಕೋಸ್ಕರ ಶಾಕ್ತ ಪರಂಪರೆಯ ಕ್ಷೇತ್ರಗಳಲ್ಲಿ ಇವತ್ತು ಕೂಡ ನೀವು ಅರ್ಥ ಮಾಡ್ಕೋಬಹುದು, ಶಾಕ್ತ ಪರಂಪರೆಯ ಕ್ಷೇತ್ರಗಳಲ್ಲಿ ತೀರ್ಥ ಹೊಂಡಗಳಿರ್ತವೆ. ಶಾಕ್ತ ದೇವತೆಗಳ ಆರಾಧನೆಗಳು ಹುಣ್ಣಿಮೆ ಕೇಂದ್ರವಾಗಿರ್ತವೆ. ಆ ಹೊಂಡಗಳಲ್ಲಿ ಬಿದ್ದಂತಹ ಚಂದ್ರನ ನೆರಳ ತೀರ್ಥವನ್ನು ಕುಡಿದ್ರೆ ಹೆಣ್ಮಕ್ಳು ಗರ್ಭಿಣಿ ಆಗ್ತಾರೆ ಅನ್ನುವಂತ ನಂಬಿಕೆ ಇತ್ತು. ಹುಣ್ಣಿಮೆಯ ದಿನ ಒಬ್ಬ ಹೆಣ್ಮಗಳು ಬಸರಾಗಬೇಕಾದ್ರೆ ಆಕೆಗೆ ತಿನ್ನಿಸುವಂತ ಆಹಾರವನ್ನ ಮಾಳಿಗೆಯ ಮೇಲಿಟ್ಟು ಅದಕ್ಕೆ ಚಂದ್ರನ ಕಿರಣಗಳು ಬಿದ್ದ ಮೇಲೆ ಅಂತಹ ಆಹಾರವನ್ನು ಆಕೆಗೆ ತಿನ್ನಿಸಿದ್ರೆ ಆಕೆ ಗರ್ಭವತಿ ಆಗ್ತಾಳೆ ಅನ್ನುವಂತ ನಂಬಿಕೆ ಇತ್ತು. ಹೀಗೆ ಮೊದಲಿಗೆ ಆರಂಭದಲ್ಲಿ ಮಾತೃ ಸಮಾಜದ ಕುಟುಂಬದ ಒಡತಿಯಾಗಿರ್ತಕ್ಕಂಥ ಹೆಣ್ಣುಮಗಳು ಆಕೆ ಸಹಜವಾಗಿಯೇ ಪೂಜಾರಿಣಿಯಾಗಿದ್ಲು. ಹಾಗಾಗಿ ಪುರೋಹಿತ ಪರಂಪರೆಯಲ್ಲಿ, ಭಾರತೀಯ ಧಾರ್ಮಿಕ ಚರಿತ್ರೆಯ ಪುರೋಹಿತ ಚರಿತ್ರೆ ಅಂತ ನಾವು ತಕ್ಕಂದ್ರೆ ಗಂಡಸರು ಮೊದಲ ಪೂಜಾರಿಗಳಲ್ಲ, ಹೆಂಗಸರು ಮೊದಲ ಪೂಜಾರಿಣಿಯರು. ಇದನ್ನ ಅರ್ಥ ಮಾಡ್ಕೋಬೇಕು. ಪೂಜಾರಿಣಿಯಾದ ಹೆಣ್ಣು ಚಂದ್ರನಿಂದ ತನ್ನ ತಾಂತ್ರಿಕ ಶಕ್ತಿಯನ್ನು ಒಲಿಸಿಕೊಳ್ತಾ ಇದ್ಲು. ಅದರಿಂದ ತನ್ನ ಸಮುದಾಯದ ರಕ್ಷಣೆಯನ್ನಾಕಿ ಮಾಡ್ತಾ ಇದ್ಲು. ಆಕೆ ಒಬ್ಬ ಪೂಜ್ಯ ವಸ್ತುವು ಆಗಿದ್ಲು. ಆಕೆಯನ್ನ ಅಂದ್ರೆ ಪೂಜಾರಿಣಿಯನ್ನ ನೋಡಿ, ಇಲ್ಲಿ ತಾಂತ್ರಿಕ ಪೂಜಾರಿಣಿ. ಆಕೆಗೆ ನೋಡಿ, ಪೂಜೆ ಅಂದ್ರೆ ಏನು ಅಂದ್ರೆ ಸಂಭೋಗ. ಸಂಭೋಗದಿಂದಲೇ ಶಕ್ತಿ, ಸಂಭೋಗವೇ ಯೋಗ. ಆ ಕಾಲದಲ್ಲಿ ಆಕೆಗೆ ಒಬ್ಬ ಸಹ ಪೂಜಾರಿ ಗಂಡಿಸ್ಬೇಕು. ಯಾಕಂದ್ರೆ ಸೃಷ್ಟಿ ಗಂಡು ಹೆಣ್ಣಿನ ಕೂಡಿಕೆಯಿಂದ ಸೃಷ್ಟಿ ಅಂತ ತಾಂತ್ರಿಕ ಪರಂಪರೆ ನಂಬಿದೆ. ಹಾಗಾಗಿ ಗಂಡು ಹೆಣ್ಣು ಪರಸ್ಪರ ಸಮ್ಮಿಲನ ಆಗದೆ ಸೃಷ್ಟಿ ಇಲ್ಲ. ಈ ಸೃಷ್ಟಿ ಕ್ರಿಯೆಯೇ ಪೂಜೆ, ಅಂದ್ರೆ ಸಂಭೋಗವೇ ಪೂಜೆ, ಅದೇ ಸಂಭೋಗವೇ ಯೋಗ, ಆ ಸಂಭೋಗವೇ ಲತಾ. ಗೊತ್ತಾಯ್ತಾ? ಸಂಭೋಗವೇ ಚಕ್ರ ಪೂಜೆ ಅಂತ ಕರೀತಾರೆ. ಅದಕ್ಕೆ ತಾಂತ್ರಿಕರಲ್ಲಿ ಚಕ್ರ ಪೂಜೆ ಅಂತ ಕರೀತಾರೆ. ಮುಂದಿನ ಯೋಗಕ್ಕೆ ಇದೇ ಕಾರಣ. ಯೋಗದ ಬೇಸ್ ಇವತ್ತೇನು ವೈದಿಕರು ಯೋಗ ಅಂತ ಬರ್ಕತಾರಲ್ಲ, ಆ ಯೋಗದ ಮೂಲ ತಳಹದಿ ಇರುವುದು ಸಂಭೋಗದಲ್ಲಿ. ಆ ಸಂಭೋಗ ಈ ಪೂಜಾರಿಣಿಯ ಕೆಲಸ. ಪೂಜಾರಿಣಿಗೆ ಒಬ್ಬ ಗಂಡಸಬೇಕು, ಅವನ ಅಸಿಸ್ಟೆಂಟ್, ಅವನು ಈಕೆಗೆ ಸಬಾರ್ಡಿನೇಟ್. ಅವರಿಬ್ಬರು ಒಂದು ಜನಸಮುದಾಯದ ಹಿತಕ್ಕೋಸ್ಕರ ಸಾರ್ವತ್ರಿಕವಾಗಿ ಸಂಭೋಗ ನಿರತರಾಗಿರುವಂತಹ ಒಂದು ಕಾಲಘಟ್ಟ ಇದ್ದಿರಬಹುದು. ಅದು ನಮ್ಮ ಮಾನವ ಚರಿತ್ರೆಯಲ್ಲಿ ಒಂದು ಊಹಿಸಿ ತಿಳ್ಕೋಬಹುದು ಅಷ್ಟೇ. ಅದನ್ನು ನಾವು ಇದು ಕೃಷಿ ಪರಂಪರೆಯಲ್ಲಿ ಬೆಳೆದಂಥದ್ದು. ಇದು ಇಂಥ ಕೂಡಿಕೆ ಅಂದ್ರೆ ಗಂಡು ಹೆಣ್ಣಿನ ಕೂಡಿಕೆಯಲ್ಲಿ ಮೊದಲು ಕೇವಲ ಹೆಣ್ಣಿನಿಂದಲೇ ಸೃಷ್ಟಿ ಅನ್ನುವಂಥ ಕಾಲದಲ್ಲಿ ಸ್ತ್ರೀ ಪೂಜಾರಿಣಿಯಾಗಿದ್ದಳು. ಚಂದ್ರ ಆಕೆಯ ಸಾಮಾನ್ಯ ಗಂಡನಾಗಿದ್ದ, ಆಕೆ ಚಂದ್ರ ಧರೆಯಾಗಿದ್ದಳು. ಇದನ್ನ ನೀವು
ಶಿವಪುರಾಣದ ಇತಿಹಾಸಕ್ಕೆ ಬಂದಾಗ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಚಂದ್ರಶೇಖರ ಅಂತ ಶಿವನನ್ನು ಕರೀತಾರೆ. ಚಂದ್ರಶೇಖರ ಅಂತ ಶಿವನನ್ನ ಕರೆಯೋದಕ್ಕಿಂತ ಮೊದಲು ಪಾರ್ವತಿ ಚಂದ್ರಧರೆಯಾಗಿರ್ತಾಳೆ. ಶಿವಪುರಾಣದಲ್ಲಿ ಶಿವನು ಪಾರ್ವತಿಗೆ ಗುರುವಾಗ್ತಾನೆ, ಪಾರ್ವತಿ ಶಿಷ್ಯೆಯಾಗಿರ್ತಾಳೆ. ಇದು ಲೇಟರ್ ಡೆವಲಪ್ಮೆಂಟ್ ಇದು. ಆದರೆ ಅರ್ಲಿಯರ್ ಡೆವಲಪ್ಮೆಂಟ್ ನೀವು ತಂತ್ರಗಳಿಗೆ ಹೋದ್ರೆ, ತಾಂತ್ರಿಕ ಪರಂಪರೆ, ತಾಂತ್ರಿಕ ಇತಿಹಾಸದಲ್ಲಿ ನೀವು ಹೋದ್ರೆ ಅಲ್ಲಿ ಏನ್ ಸಿಗ್ತತಿ? ಪಾರ್ವತಿ ಗುರು, ಶಿವ ಶಿಷ್ಯ ಆಗಿರ್ತಾನೆ. ಇದರ ಅರ್ಥ ಇಷ್ಟೇ, ಹೆಣ್ಣು ಪ್ರಧಾನವಾದ ಪೂಜಾರಿಣಿ, ಆಕೆಯೊಂದಿಗೆ ತಾಂತ್ರಿಕ ಸಂಭೋಗದಲ್ಲಿ ನಿರತರಾಗಿರುವಂತ ಗಂಡು ಅವನೊಬ್ಬ ಸಹ ಪೂಜಾರಿ. ಅವನು ಈ ಪೂಜಾರಿಣಿ ಮತ್ತು ಸಹ ಪೂಜಾರಿ ಇವರಿಬ್ಬರ ಸಮ್ಮಿಲನದ ಸಂಕೇತವೇ ಶಿವಲಿಂಗ. ಮುಂದೆ ಶಿವ ಪಾರ್ವತಿಯರ ಒಂದು ಕಾನ್ಸೆಪ್ಟ್ ಬೆಳಿಲಿಕ್ಕೆ ಇವರೇ ಕಾರಣ. ಹಾಗಾದ್ರೆ ಶಿವ ಪಾರ್ವತಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಗಳಲ್ವೇ ಅಂತ ಪ್ರಶ್ನೆ ಹುಟ್ಟುತ್ತದೆ. ಅಲ್ಲ, ಖಂಡಿತ ಅಲ್ಲ. ಶಿವ ಪಾರ್ವತಿ ಅನ್ನೋದು ಅದೊಂದು ಇನ್ಸ್ಟಿಟ್ಯೂಷನ್. ಅದು ಶಿವ ಅನ್ನೋದೊಂದು ಇನ್ಸ್ಟಿಟ್ಯೂಷನ್, ಪಾರ್ವತಿ ಅನ್ನೋದೊಂದು ಇನ್ಸ್ಟಿಟ್ಯೂಷನ್. ಅಂದ್ರೆ ಒಂದು ಸಂಸ್ಥೆ. ಯಾರು ಪ್ರಧಾನ ಪೂಜಾರಿಣಿಯಾಗಿ ಸಹ ಪೂಜಾರಿಯೊಂದಿಗೆ ಕೆಲಸ ಮಾಡ್ತಾರೋ ಅವರಿಬ್ರು ಶಿವಪಾರ್ವತಿಯರೇ. ಅಂಥ ಶಿವಪಾರ್ವತಿಯರು ಲೋಕದಲ್ಲಿ ಎಷ್ಟೋ ಜನ ಇರ್ತಿದ್ರು. ಅವರು ಇವರಿಬ್ಬರ ಸಮ್ಮಿಲನದ ಸಂಕೇತವಾಗಿ ಹುಟ್ಟಿದ್ದು ಶಿವಲಿಂಗ. ಆ ಶಿವಲಿಂಗಕ್ಕೆ ಮುಂದಿನ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟರು. ಸೂರ್ಯ ಅಂತ ಕೆಲವರು ಅಂದ್ರು, ಪರಬ್ರಹ್ಮ ಅಂತ ಕೆಲವರು ಅಂದ್ರು. ಅದು ವೈದಿಕೀಕರಣಗೊಂಡಂತೆ, ಇತಿಹಾಸ ಚರಿತ್ರೆಯ ವೈದಿಕೀಕರಣಗೊಂಡಂತೆ, ಬ್ರಾಹ್ಮಣೀಕರಣಗೊಂಡಂತೆ ಮೂಲ ಸ್ವರೂಪಗಳು ವಿರೂಪಗೊಳ್ತಾ ಬಂದವು, ಸತ್ಯಗಳು ಕಣ್ಮರೆಯೋದು, ದೂರ ಆದವು. ಅವುಗಳನ್ನು ನಾವು ಭೇದಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ ಅಗತ್ಯ ಇವತ್ತಿದೆ. ಆದ್ರಿಂದ ಚರಿತ್ರೆಯನ್ನ, ಶಾಕ್ತ ಶೈವ ಪರಂಪರೆಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವವರು ಶಿವಲಿಂಗವನ್ನು ಬಹಳ ಕೇಂದ್ರವಾಗಿ ತೆಗೆದುಕೋಬೇಕು. ಲೋಕಾಯತ ಅಂದ್ರೆ ಏನು ಅಂತ ಕರಿತೀವಲ್ಲ, ಇದೇ ಲೋಕಾಯತ. ಲೋಕಾಯತ ಪರಂಪರೆಯೊಳಗೆ ಬಹಳ ಜನ, ಕೆಲವರು ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಕೆಲವು ಬಹಳ ಲಘು ಭಾಷಣಗಳು, ಲಘು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಜನ ಕೆಲವು ತಪ್ಪು ಅಭಿಪ್ರಾಯಗಳನ್ನ ಅಥವಾ ಮೇಲ್ಮೇಲಿನ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ಎತ್ತೆತ್ತಿ ಹೇಳಿ ಅದನ್ನ ತಪ್ಪು ಅಭಿಪ್ರಾಯ ಮೂಡಿಸಿಬಿಟ್ಟಿರ್ತಾರೆ. ಏನಂದ್ರೆ, ಲೋಕಾಯತಿಕರು ಅಂದ್ರೆ ಅವರು ಪ್ರಾಪಂಚಿಕ ಸುಖಭೋಗಿಗಳು, ಹೆಂಡ ಕಂಡ ಕುಡಿತಕ್ಕಂಥವ್ರು, ಸಂಭೋಗದಲ್ಲಿ ನಿರತರಾಗಿರ್ತಕ್ಕಂಥವ್ರು, ಅವರು ಭೌತಿಕವಾದಿಗಳು ಇತ್ಯಾದಿ. ಹೌದು, ನಿಜ. ಲೋಕಾಯತಿಕರು, ಚಾರ್ವಾಕರು ಭೌತಿಕವಾದಿಗಳು, ದೇಹವೇ ಮುಖ್ಯ ಅಂದಂಥವರು, ದೈಹಿಕ ಸುಖಕ್ಕೆ, ಪ್ರಾಪಂಚಿಕ ಸುಖಕ್ಕೆ ಹೆಚ್ಚಿನ ಒತ್ತು ಕೊಟ್ಟವರು. ಆದ್ರೆ ಅದಕ್ಕೆ ನಾವು ಮುಂದಕ್ಕೆ ಹೋಗಿ ನೀವು ಯೋಚನೆ ಮಾಡಬೇಕು. ಯೋನಿ ಪೂಜಕರವರು, ಭೈರವರ ಹಿಸ್ಟ್ರಿ, ಕಾಪಾಲಿಕರ ಹಿಸ್ಟ್ರಿ ತಕೊಂಡು ಹೋದ್ರೆ ನೀವು, ಅವ್ರು ಎಷ್ಟು ಯೋನಿಯನ್ನ ಮಹತ್ವವಾಗಿ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲೂ ಋತುಸ್ರಾವವಾದ ಯೋನಿಯ ದರ್ಶನವಾದರೆ ಅದೇನೋ ದರ್ಶನ ಬಹಳ ಶ್ರೇಷ್ಠವಾದ ಅನ್ನುವಂಥ ನಂಬಿಕೆ ಕಾಪಾಲಿಕರಲ್ಲಿ ಇರ್ತದೆ. ಅವರು ಬಹಳ ಮುಖ್ಯವಾಗಿ ಸಂಭೋಗಕ್ಕೆ ಮಹತ್ವ ಕೊಟ್ಟಂತವರು, ಸೃಷ್ಟಿ ಕ್ರಿಯೆಗೆ ಮಹತ್ವ ಕೊಟ್ಟಂತವರು. ತಂತ್ರ ಅಂದ್ರೆ ಸಂಭೋಗಕ್ಕೆ ಅಂಟಿಕೊಂಡದ್ದು. ತಂತ್ರದ ಆಚಾರದಲ್ಲಿ ಸಂಭೋಗವೇ ಪ್ರಧಾನ. ನೀವು ಬ್ರಿಗ್ಸನ ಕೃತಿಯನ್ನು ಓದ್ರಿ. ನೀವು ತಾಂತ್ರಿಕ ಪೂಜಾರಿಗಳು ಏನ್ ಮಾಡ್ತಿದ್ರು ಅಂತ. ತಾಂತ್ರಿಕ ಪೂಜಾರಿಗಳು ಸುತ್ತ ಒಂದು ಮಂಡಲವನ್ನು ಬರಿತಾ ಇದ್ರು. ಅದಕ್ಕೆ ಚೋಲಿ ಮಾರ್ಗ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಚೋಲಿ ಮಾರ್ಗ ಅಂತ ಹೇಳ್ಬಿಟ್ಟು ಸುತ್ತ ಮಂಡಲವನ್ನು ಹೆಸರಿಟ್ಟು ಬರೆದ್ಬಿಟ್ಟು, ಅದರಲ್ಲಿ ಯಾರ್ಯಾರು ತಾಂತ್ರಿಕ ಪೂಜೆಯಲ್ಲಿ ನಾವು ಭಾಗವಹಿಸ್ಬೇಕಂತಾದ್ರೆ ಅವರೆಲ್ಲ ಗಂಡು ಹೆಣ್ಣು ಜೋಡಿಯಾಗಿ ಅವರವರ ಜೋಡಿಯಾಗಿ ಬರಬೇಕು. ಮಧ್ಯಕ್ಕೆ ಪೂಜಾರಿ ಇರ್ತಾನೆ, ಅವನಿಗೂ ಒಂದು ಹೆಣ್ಣು ಇರ್ತತೆ, ಅವಳು ಬತ್ತಲೆಯಾಗಿರ್ತಾಳೆ. ಆಕಿನನ್ನ ಏನ್ ಮಾಡ್ತಾನೆ ಅವನು, ಬತ್ತಲೆಯಾಗಿ ಅವಳು ಯೋನಿ ಪೂಜೆ ಮಾಡ್ತಾನೆ. ಯೋನಿ ಪೂಜೆ ಮಾಡಿ ಅವನು ಸಂಭೋಗಕ್ಕೆ ಕುತ್ಕತಾನೆ ಜೊತೆಗೆ. ಅದೇ ರೀತಿ ಇವ್ರು ಸುತ್ತಿಲ್ಲವರೆಲ್ಲರೂ ಸಂಭೋಗ ನಿರತರಾಗಿ ಕೊಡ್ಬೇಕು. ಇದೇ ಚಕ್ರ ಪೂಜೆ, ಇದೇ ಸಂಭೋಗ. ಯೋಗದ ಮೂಲ ಇರುವುದಿಲ್ಲೇ, ಶ್ರೀಚಕ್ರದ ಮೂಲ ಇರುವುದಿಲ್ಲೇ. ಇದನ್ನ ಶಾಕ್ತದ ಅಥವಾ ಲೋಕಾಯತದ ಕೇಂದ್ರ ಕಾನ್ಸೆಪ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಸೃಷ್ಟಿ ಕ್ರಿಯೆ, ಸೃಷ್ಟಿ ತತ್ವ, ಗಂಡು ಹೆಣ್ಣಿನ ಕೂಡಿಕೆಯಿಂದ ಸೃಷ್ಟಿ. ಇದನ್ನ ಕಾಸ್ಮೋಗನಿ ಅಂತೀವಿ. ಸೃಷ್ಟಿ ತತ್ವ ಕೂಡಿಕೆಯಿಂದ ಈ ವಿಶ್ವದ ಸೃಷ್ಟಿ, ಈ ಜಗತ್ ಸೃಷ್ಟಿ ಅಂತ ಏನು ನಂಬಿದರಲ್ಲ,
ಇದು ಲೋಕಾಯತದ ಮೊದಲ ಲಕ್ಷಣ ಇದು. ಆಮೇಲೆ ಅವರು ದೇಹವಾದಿಗಳು, ಇದು ಎರಡನೇ ಲಕ್ಷಣ. ದೇಹವಾದಿಗಳು, ಅವರು ಮೆಟೀರಿಯಲಿಸ್ಟ್, ಅವರು ಭೌತಿಕವಾದಿಗಳು, ಯಾವುದೋ ಅಗೋಚರ ಶಕ್ತಿಯ ಮೇಲೆ ಅವರು ನಂಬಿಕೆ ಇಟ್ಟವರಲ್ಲ ಅವರು. ಇದು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಶಾಕ್ತ ಅಂದ್ರೆ ಯಾರು ಶಕ್ತಿಯನ್ನ ಮುಖ್ಯವಾಗಿ ಪೂಜಿಸುವವರೋ ಅವರೇ ಶಾಕ್ತರು. ಶಕ್ತಿಯನ್ನ ನಾವು ಪಾರ್ವತಿ ಅಂತ ಈಗ ಗಂಟು ಹಾಕ್ತಿವಿ. ಆದ್ರೆ ಶಕ್ತಿ ಅಂದ್ರೆ ಮೂಲತಃ ಯೋನಿ ಸ್ವರೂಪಗಳು. ಇವತ್ತು ನೋಡ್ರಿ, ಇತ್ತೀಚೆಗೆ ಆರ್ಕಿಯಾಲಜಿಕಲ್ ಎಕ್ಸಾಮಿನೇಷನ್ಸ್ ಸಾಕಷ್ಟು ನಡೆದಿದ್ದಾವೆ. ಸುಮಾರು ಲಜ್ಜಾ ಗೌರಿಯ ಮೂರ್ತಿಗಳು ಅವಶೇಷಗಳಲ್ಲಿ ಸಿಕ್ಕಿದವೆ. ಯಾಕೆ ಸಿಕ್ವು? ಏನ್ ಲಜ್ಜಾ ಗೌರಿ? ಲಜ್ಜಾ ಗೌರಿ ಶಕ್ತಿಯ ರೂಪ, ಯೋನಿಯ ಸಂಕೇತವಾಗಿ ಶಾಕ್ತ ಪರಂಪರೆಯಲ್ಲಿ ಏನೇನು ಪೂಜೆ ಮಾಡ್ತಕ್ಕಂಥದ್ದು ಉಳ್ಕೊಂಡು ಬಂದಿದೆ ಅಂತಂದ್ರೆ, ಹುತ್ತ, ಹೊಂಡ ಇವೆಲ್ಲವೂ ಯೋನಿಗಳೇ. ಮುದ್ರ ಅದು ಯೋನಿಯೇ. ಕವಡಿ ಅದು ಯೋನಿಯೇ. ಒಬ್ಬ ದಾಸ ಕವಡಿ ಹಾಕೊಂಡ್ಬಿಟ್ಟಿರ್ತಾನೆ ನೋಡಿರಿ ನೀವು, ಕವಡಿ ಕೂಡ ಯೋನಿಯ ಸಂಕೇತ. ಇನ್ನೂ ಅನೇಕ ವಿಷಯಗಳಿದಾವೆ, ನನಗೆ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಅದರಿಂದ ಹೇಳ್ತಾ ಇಲ್ಲ ನಾನು. ಈ ರೀತಿ ಹುತ್ತ, ಹೊಂಡ, ಯೋನಿ, ಗಿರಿ, ಬೆಟ್ಟ ಇವೆಲ್ಲವೂ ಶಕ್ತಿ ಸೂಚಕಗಳಿವು. ನೀವೆಲ್ಲ ಶಾಕ್ತ ಕ್ಷೇತ್ರಗಳು ನೋಡ್ರಿ, ಅದರಲ್ಲೂ ಶೈವ ಕ್ಷೇತ್ರಗಳು ಕೂಡ ಗಿರಿ ಬೆಟ್ಟಗಳಲ್ಲಿ, ಹೊಂಡಗಳಲ್ಲಿ ಇಂಥ ಕಡೆ ಇರ್ತಾವ. ಅಲ್ಲೆಲ್ಲ ಹೊಂಡಗಳಿರ್ತಾವ. ಬಹಳ ಮುಖ್ಯವಾಗಿ ಆ ಹೊಂಡಗಳಿರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದೆಲ್ಲ ಈ ಕಾನ್ಸೆಪ್ಟ್ಗೆ ಸುತ್ತಿಕೊಂಡಂತದ್ದು. ಅಲ್ಲಿ ತೀರ್ಥ ಕ್ಷೇತ್ರಗಳವು. ಅಲ್ಲಿ ಶಕ್ತಿ ಆರಾಧನೆ ಇರ್ತದೆ. ಇವರೆಲ್ಲ ಶಕ್ತಿ ಪೂಜೆ ಮಾಡುವವರು ಶಾಕ್ತರು. ಪಾರ್ವತಿ ಶಕ್ತಿ, ಪಾರ್ವತಿ ಶಕ್ತಿ, ಅವಳೇ ಪ್ರಧಾನ. ಇದು ತಂತ್ರದ ಇತಿಹಾಸ, ತಂತ್ರದ ಆಶಯ. ಆದರೆ ಶೈವಕ್ಕೆ ಬಂದ ತಕ್ಷಣ ಇಲ್ಲೇನಾಗ್ತದೆ, ಉಲ್ಟಾಗ್ತದೆ. ಶಿವ ಮುಖ್ಯ ಆಗ್ತಾನೆ, ಪಾರ್ವತಿ ಅಧೀನಳಾಗ್ತಾಳೆ. ಶಿವನು ಶಕ್ತಿ ಸಂಭೂತನಾಗ್ತಾನೆ. ಅಂದ್ರೆ ಶಿವ ನೋಡ್ರಿ, ಶಕ್ತಿ ಇಲ್ಲದ ಶಿವ ಜಡ. ನಾವಿದನ್ನ ಅರ್ಥ ಮಾಡ್ಕೋಬೇಕು. ಈಗ ಇವನು ಚಂದ್ರಶೇಖರ ಆಗ್ತಾನೆ. ಈ ಚರಿತ್ರೆ ಯಾಕೆ ಬಂತು ಅಂತ ನೀವು ಅರ್ಥ ಮಾಡ್ಕೋಬಹುದು. ಯಾಕೆ ಬಂತು ಅಂತ ಹೇಳಿದ್ರೆ, ತಾಂತ್ರಿಕ ಪರಂಪರೆಯಲ್ಲಿ ಮೊದಲ ಪೂಜಾರಿಣಿ ಹೆಣ್ಣು. ಆಕೆಗೆ ತಾಂತ್ರಿಕ ಶಕ್ತಿಯ ತುಂಬತಕ್ಕಂಥವನು, ಅದರ ಸೋರ್ಸ್ ಯಾರು ಅಂತ ಹೇಳಿದ್ರೆ ಚಂದ್ರ, ಪೂರ್ಣ ಚಂದ್ರ ಅಥವಾ ಅರ್ಧ ಚಂದ್ರ. ಅರ್ಧ ಚಂದ್ರನು ಕೂಡ ತಂತ್ರದ ಸಂಕೇತ ಅದು. ಚಂದ್ರನಿಂದ ಶಕ್ತಿಯನ್ನ ಪಡ್ಕೊಳ್ತಕ್ಕಂಥ ಮಹಿಳೆ ಎಲ್ಲಿಯವರೆಗೂ ಪ್ರಧಾನವಾಗಿದ್ಲು ಅವಳು ಪೂಜಾರಿಣಿಯಾಗಿದ್ಲು. ಅದು ಮಾತೃ ಪ್ರಧಾನ ಸಮಾಜ. ಉತ್ಪಾದನಾ ಸಾಧನಗಳು ಆಕೆಯ ಕೈಯಲ್ಲಿದ್ವು. ಕುಟುಂಬದ ಒಡತಿ ಹಾಕಿದ್ಲು, ಪೂಜಾರಿಣಿ ಆಕೆ ಆಗಿದ್ಲು. ಆಮೇಲೆ ಔಷಧಿ ಆಕೆ ಕೈಯಲ್ಲೇ ಇತ್ತು, ಮೆಡಿಷನ್ನು. ಕೃಷಿ ಆಕೆಯಿಂದಲೇ ಹುಟ್ಟಿದು, ಕುಂಬಾರ ಕಲೆ ಆಕೆಯಿಂದಲೇ ಹುಟ್ಟಿತು, ಇತ್ಯಾದಿ ಇತ್ಯಾದಿ. ನೋಡಿ, ಇದೆಲ್ಲದೂ ಮ್ಯಾಟ್ರಿಯಾರ್ಕಲ್ ಸೊಸೈಟಿಯ ಒಂದು ಲಕ್ಷಣ ಇದು. ಇದು ಮುಂದೆ ಏನಾಗ್ತದೆ, ಉತ್ಪಾದನಾ ಸಾಧನಗಳು ಪುರುಷನ ಕೈಗೆ ವರ್ಗಾವಣೆಯಾದಾಗ ಪುರುಷ ಪ್ರಧಾನ ಆಗ್ತಾನೆ. ಪುರುಷ ಪ್ರಧಾನ ಆದ ಮೇಲೆ ಮಹಿಳೆಗಿದ್ದಂತ ಎಲ್ಲ ಹಕ್ಕು ಅಧಿಕಾರಗಳು ಪುರುಷನ ಕೈಗೆ ವರ್ಗಾವಣೆ ಆಗ್ತವೆ. ಮಹಿಳೆಯ ಎಲ್ಲ ಲಕ್ಷಣಗಳು ಕೂಡ ಪುರುಷನಿಗೆ ವರ್ಗಾವಣೆ ಆಗ್ತವೆ. ಈಗ ಪುರುಷ ಪ್ರಧಾನವಾದ ಪೂಜಾರಿಯಾದ. ಪುರುಷ ಪ್ರಧಾನವಾದ ಪೂಜಾರಿಯಾಗಿದ್ದರೂ ಕೂಡ ಅವನು ಶಕ್ತಿಯನ್ನು ಒಲಿಸ್ಕೋಬೇಕಾದ್ರೆ ಅವನು ಹೆಣ್ಣಾಗಿಯೇ ಪೂಜೆ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಮ್ಮ ಶಾಕ್ತ ಶೈವ ಪರಂಪರೆಯ ಪೂಜಾರಿಗಳ ಲಕ್ಷಣಗಳನ್ನು ನೀವು ನೋಡ್ಕೊಂತ ಬರ್ರಿ. ಎಲ್ಲರೂ ಹೆಣ್ಣಿನ ವೇಷದಲ್ಲಿ ಇರ್ತಾರೆ. ಅವರು ಕೈಗೆ ಬಳೆ ತೊಟ್ಕೊಂಡಿರ್ತಾರೆ, ಕಾಲಿಗೆ ಕಡಗ ಹಾಕೊಂಡಿರ್ತಾರೆ, ದೊಡ್ಡ ಕೂದಲುಗಳನ್ನು ಬಿಟ್ಕೊಂಡಿರ್ತಾರೆ, ಲಂಗದಂತ ಉಡುಪನ್ನ ಧರಿಸ್ಕೊಂಡ್ಬಿಟ್ಟಿರ್ತಾರೆ. ಮೂಗು ಕೂಡ ಒಂದು ರೀತಿಯ ಹೆಣ್ಮಕ್ಳ ಮೂಗು ತರಾನೇ ಇರ್ತದೆ. ಇದು ಪುರುಷ ಪೂಜಾರಿಗಳ ಲಕ್ಷಣ. ಏನ್ ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ಪುರುಷನು ಸಹ ಶಕ್ತಿಯನ್ನ ಒಲಿಸಿಕೊಳ್ಳಬೇಕಾದರೆ ಅವನು ಸ್ತ್ರೀ ವೇಷದಲ್ಲಿಯೇ ಪೂಜೆ ಮಾಡ್ಬೇಕಂತ. ಸ್ತ್ರೀಗೆ ಶಕ್ತಿ ಒಲಿತತೆ, ತಾಂತ್ರಿಕ ಶಕ್ತಿ ಒಲಿತಕ್ಕಂಥದ್ದು ಸ್ತ್ರೀಗೆ, ಪುರುಷನಿಗಲ್ಲ. ಆ ಕಾರಣಕ್ಕಾಗಿ ಮೇಲೂ ಕೂಡ ಹಿಂದಿನ ಪರಂಪರೆಯನ್ನ ಅವನು ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಅವನು ಹೆಣ್ಣಿನ ವೇಷದಲ್ಲಿ ಪೂಜೆ ಮಾಡಬೇಕಾದ. ನಮ್ಮ ಶಿವ ಅರ್ಧನಾರೀಶ್ವರ, ಅವನಿಗಿರ್ತಕ್ಕಂಥದ್ದು ಹೆಣ್ಣಿನ ಸ್ವರೂಪ. ಈಗ ನೋಡಿ, ಶಿವ ಅವನು ಶಕ್ತಿ ಸಂಭೂತ, ಶಕ್ತಿ ಅವನ ಒಳಗಿದ್ದಾಳೆ.
ಯಾರು ಇಂಥ ಶಕ್ತಿ ಸಂಭೂತ ಶಿವನನ್ನ ಪೂಜೆ ಮಾಡ್ತಾರೋ ಅವರು ಶೈವರು. ಅದು ಶಾಕ್ತ, ಇದು ಶೈವ. ನಮ್ಮ ಇತಿಹಾಸಕಾರರು, ಕೆಲವು ಇತಿಹಾಸಕಾರರು ನಾನು ಗಮನಿಸಿದ್ದೇನೆ, ಸ್ವಲ್ಪ ಇದನ್ನು ಬಹಳ ಈಸಿಯಾಗಿ, ಸುಲಭವಾಗಿ, ಸರಳವಾಗಿ, ಲೂಸ್ ಆಗಿ ಇದನ್ನ ಇಂಟರ್ಪ್ರಿಟ್ ಮಾಡ್ತಾರೆ, ಇದು ಮಾಡ್ತಾರೆ. ಅವ್ರು ಏನಂತಾರೆ ಅಂದ್ರೆ ಶೈವದಿಂದ ಶಾಕ್ತ. ಇಂಥ ಒಂದು ಅರ್ಥೈಸುವಿಕೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ನಡೆದಿರಬಹುದು. ಕರ್ನಾಟಕದಲ್ಲಿ ನಡೆದಿರೋದು ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಕೆಲವು ಬರಹಗಳು ಕೂಡ ಓದಿದ್ದೀನಿ ನಾನು. ಶೈವದಿಂದ ಶಾಕ್ತ, ಇದು ಸುಳ್ಳು, ತಪ್ಪಿದು. ಇದು ಇತಿಹಾಸವನ್ನ ತಿರುಚಿ ನೋಡ್ತಕ್ಕಂಥದ್ದು. ಇದು ಶೈವದಿಂದ ಶಾಕ್ತವಲ್ಲ, ಶಾಕ್ತದಿಂದ ಶೈವ. ಶಾಕ್ತದ ಮುಂದಿನ ಬೆಳವಣಿಗೆ ಶೈವ. ಅದೇ ರೀತಿ ಮಾತೃಪ್ರಧಾನ ಸಮಾಜ ಮೊದಲು, ಆಮೇಲೆ ಪಿತೃಪ್ರಧಾನ ಸಮಾಜ. ಮುಕ್ತ ಲೈಂಗಿಕತೆ, ಮಾತೃಪ್ರಧಾನ ಸಮಾಜಕ್ಕೂ ಹಿಂದಿನದು ಮುಕ್ತ ಲೈಂಗಿಕತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಕ್ತ ಲೈಂಗಿಕತೆಯಿಂದ ನಂತರ ಮಾತೃಪ್ರಧಾನ ಸಮಾಜ, ಮಾತೃಪ್ರಧಾನ ಸಮಾಜದ ನಂತರ ಪಿತೃಪ್ರಧಾನ ಸಮಾಜ. ಅದೇ ರೀತಿಯಲ್ಲಿ ಪ್ರಥಮವಾಗಿ ತಾಂತ್ರಿಕ ಸಾಹಿತ್ಯ, ತಾಂತ್ರಿಕ ಶೈವ, ಶಕ್ತಿಯಲ್ಲಿ ಮೊದಲ ಆರಾಧ್ಯ ದೈವತ, ಅಲ್ಲಿ ಯೋನಿ ಪೂಜೆ ಪ್ರಧಾನವಾಗಿತ್ತು. ಅದಾದ ನಂತರ ಶಿವಪೂಜೆ, ಶಿವಲಿಂಗ ಬಂತು. ಈಗ ನಮ್ಮ ಇತಿಹಾಸ ಸ್ಪಷ್ಟ. ನೀವು ನೋಡಿ, ಕರ್ನಾಟಕದಲ್ಲಿ ಹುತ್ತ, ಹೊಂಡ ಇವೆಲ್ಲ ನಾವು ಯೋನಿಯ ಮುದ್ರೆಗಳು ಅಂತ ಹೇಳಿದೆ, ಯೋನಿಯ ಸೂಚಕಗಳು, ಅವೇ ಶಕ್ತಿ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಕ್ಕಿರೋದು ಲಜ್ಜಾಗೌರಿ. ಪೂರ್ಣಾಲಂಕೃತ ದೇವಿ ಅಲ್ಲ ಲಜ್ಜಾಗೌರಿ. ಎಂತಾಳಂದ್ರೆ ಸಂತಾನಧಾತ್ರಿ. ಆಕೆಯ ಮಕ್ಕಳನ್ನ ಹೆರುವ ಸ್ಥಿತಿಯಲ್ಲಿ ಕಾಲನ್ನ ಮೇಲೆ ಎತ್ಕೊಂಡ್ಬಿಟ್ಟು, ಅಥವಾ ಸಂಭೋಗದ ಸ್ಥಿತಿಯಲ್ಲಿ ಒಂದು ಹೆಣ್ಣು ಬೀಜವನ್ನ ಸ್ವೀಕಾರ ಮಾಡುವಾಗ ಒಂದು ಹೆಣ್ಣು ಹೇಗೆ ಮಲಗಿರ್ತಕ್ಕ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಮೂರ್ತಿ ಅದು. ಅದು ಪಕ್ಕ ಯೋನಿ ಪೂಜೆಯ ಒಂದು ಸೂಚನೆ ಅದು. ನಾನು ಗಮನಿಸಿದಂತೆ ಈ ಸ್ತ್ರೀ ಮೂರ್ತಿಗಳ ಡೆವಲಪ್ಮೆಂಟ್ ನಲ್ಲಿ 2-3 ತರ ಕಾಣ್ತವೆ. ಕೆಲವು ಸ್ತನ ಪ್ರಧಾನವಾಗಿರ್ತವೆ, ನೀವು ನೋಡಬಹುದು. ಕೆಲವು ಯೋನಿ ಪ್ರಧಾನವಾಗಿರ್ತವೆ. ಯೋನಿ ಪ್ರಧಾನವಾಗಿದ್ದಕ್ಕೆ ಲಜ್ಜಾಗೌರಿ ಉದಾಹರಣೆ. ಯೋನಿ ಸೃಷ್ಟಿ, ಸ್ತನ ಪುಷ್ಟಿ. ಸೃಷ್ಟಿ ಮತ್ತು ಪುಷ್ಟಿ ಇವೆರಡೂ ಸೇರಿಕೊಂಡದ್ದೇ ಶಕ್ತಿ. ಅದಕ್ಕೆ ಮೂತಿ ಇರಲಿಲ್ಲ, ಮುಖ ಗೌಣ. ಮುಂದಿನವರು ಏನ್ ಮಾಡಿದ್ರು, ಮುಂದಿನ ಹಂತದಲ್ಲಿ ಅದಕ್ಕೆ ಮುಖವನ್ನು ಭರಿಸಿ ಸಾಲಾಂಕೃತ ದೇವಿಯನ್ನಾಗಿ ಮಾಡಿದ್ರು. ಈಗ ಪಾರ್ವತಿ ತತ್ವ ಸಂಪೂರ್ಣ ಆಯಿತು. ಆದ್ರೆ ಪಾರ್ವತಿ ಎಷ್ಟು ದೇವತೆಗಳನ್ನ ತನ್ನೊಳಗೆ ಲೀನ ಮಾಡಿಕೊಂಡಿದ್ದಾಳೆ ಅನ್ನೋದು ಪ್ರಶ್ನೆ. ಆಕೆ ನೋಡ್ರಿ, ನಾವೇನು ಈಗ ಊರವ್ವ, ದುರ್ಗವ್ವ, ದ್ಯಾಮವ್ವ, ಕೊರ್ರವ್ವ, ಕೊಠಾರಿ ದೇವಿ ಇತ್ಯಾದಿ ಏನೇನು ಬೇರೆ ಬೇರೆ ರೀತಿಯಲ್ಲಿ ನಾವು ದೇವತೆಗಳನ್ನ ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕರ್ಕತೀವಲ್ಲ, ಆ ಎಲ್ಲ ದೇವತೆಗಳನ್ನ ತನ್ನೊಳಗೆ ಅರಗಿಸಿಕೊಂಡಿದ್ದಾಳೆ. ವೈದಿಕ ಪರಂಪರೆಗೆ ಶಾಕ್ತ ಪರಂಪರೆ ಹೊರಗಿನದು. ಹಾಗಿದ್ದರೂ ಕೂಡ ಮುಂದೆ ಬಂದಂತ ವೈದಿಕರು ಈ ಶಾಕ್ತ ಪರಂಪರೆಯನ್ನ ತಮ್ಮೊಳಗೆ ಮಾಡಿಕೊಂಡ್ರು. ಊರಿನಲ್ಲಿ ನಾವು ಗ್ರಾಮ ದೇವತೆಗಳ ಹಬ್ಬ ಮಾಡ್ತೀವಲ್ಲ, ಅಲ್ಲಿ ನೋಡ್ರಿ, ಊರಿನ ಶಾನ್ಭೋಗ್ರ ಮನೆ ಆ ಹೆಣ್ಣು ದೇವತೆಯ ದುರ್ಗವನ್ನ ತವ್ರ ಮನೆ ಆಗಿರ್ತದೆ. ಇಂಥ ಚರಿತ್ರೆಗಳನ್ನೆಲ್ಲ ಕಟ್ಟಿದ್ರು. ಕೋಣ ಗಂಡ, ಕೋಣನ ಬಲಿಗೆ ಅದಕ್ಕೆ ಇನ್ನೊಂದು ಇತಿಹಾಸ ಕಟ್ಟಿದ್ರು, ಇತ್ಯಾದಿಗಳೆಲ್ಲ ಇವೆ. ಅವೆಲ್ಲ ಸ್ವಲ್ಪ ವಿವರಗಳನ್ನು ಬೇರೆ ಬೇರೆ ಓದ್ತಾ ಹೋದಾಗ ಬಹಳ ಸಮಗ್ರವಾದ ಒಂದು ನಾಲೆಡ್ಜ್ ನಮಗೆ ಸಿಗ್ತದೆ. ಇದು ಶೈವ. ಶೈವ ಪೂಜೆಯಲ್ಲಿ ಲಿಂಗ ಪೂಜೆ, ಲಿಂಗದ ಒಂದು ವಿಚಾರ ಒಳಗಿದೆ. ಮೊದಲಿಗೆ ಲಿಂಗ ಹೆಂಗ್ ಬಂತು, ಲಿಂಗದ ಇತಿಹಾಸ ಏನಂತ ಹೇಳಿದ್ರೆ ನೋಡ್ರಿ, ಲಿಂಗ ಪೂಜೆ ನಿಜವಾಗ್ಲೂ ಇದು ಒಂದು ಮತ ಅಲ್ಲ, ಫಸ್ಟ್ ಇದೊಂದು ವ್ರತ. ಲಿಂಗ ಪೂಜೆ ಮೊದಲಿಗೆ ಒಂದು ವ್ರತ. ಏನ್ ವ್ರತ? ಯಾವುದೋ ಒಂದು ನಿರ್ದಿಷ್ಟ ಬಯಕೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ನಮ್ಮ ಮನುಷ್ಯರು, ನಮ್ಮ ಪ್ರಜೆಗಳು, ನಮ್ಮ ಜನ, ಇಂದಿನ ಬುಡಕಟ್ಟು ಸಂಸ್ಕೃತಿಯ ಜನ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ನಿರ್ದಿಷ್ಟ ಕಾಲದಲ್ಲಿ ನದಿ ದಂಡೆಗೋ ಅಥವಾ ಹಳ್ಳದ ದಂಡೆಗೋ ಅಥವಾ ಕೆರೆಯ ದಂಡೆಗೋ ಹೋಗಿ ಅಲ್ಲಿಯ ಮಣ್ಣು ಅಥವಾ ಮರಳನ್ನ ತೆಗೆದುಕೊಂಡು ಅಲ್ಲಿಯೇ ಲಿಂಗವನ್ನು ತಯಾರಿಸಿ ಪೂಜೆ ಮಾಡಿ ಬರ್ತಕ್ಕಂಥದ್ದು. ಅದು 15 ದಿನಕ್ಕಿರ್ಬೋದು, 20 ದಿನಕ್ಕಿರ್ಬೋದು, ತಿಂಗಳಿರ್ಬೋದು, ಈ ರೀತಿ ಯಾವುದೋ ಒಂದು ಮಾಸದಲ್ಲಿ ಅಲ್ಲಿ ಮಾಡಿದ್ರೆ ಅದು ಮುಗಿತದು. ಇದನ್ನ ಒಂದು ರೀತಿ ಶಾಂಭವಿ ವ್ರತ ಅಂತ ಕರೆಯೋದು. ಇದು ಈ ರೀತಿ ಇದು ವ್ರತ. ಮೊದಲಿಗೆ ಲಿಂಗ ಪೂಜೆ ಒಂದು ವ್ರತ ಅಂದ್ರೆ ಅಲ್ಲೇ ಮಣ್ಣಿನಿಂದ ಲಿಂಗ ಮಾಡೋದು, ಪೂಜೆ ಮಾಡಿ ಬರೋದು. ಇದು ಮುಂದೆ ವ್ರತ ಹೋಗಿ ಮತ ಆಯಿತು. ಲಿಂಗ ಪೂಜೆ ಮರಳಿನಿಂದ ಮಾಡ್ತಕ್ಕಂಥದ್ದು ಹೋಗಿ ಗಟ್ಟಿಯಾದ ಕಲ್ಲಿನಿಂದ ಲಿಂಗವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಂತರದ ಹಂತ ಇದು.
ಆ ಕಲ್ಲಿನಿಂದ ಲಿಂಗ ಮಾಡುವ ಹಂತದಲ್ಲೂ ಕೂಡ ಎರಡು ನೆಲೆಗಳನ್ನು ಗುರುತಿಸಬಹುದು. ನೀವು ಚಾರಿತ್ರಿಕ ಸ್ಥಳಗಳಿಗೆ ನೀವು ಹೋದ್ರೆ ಗಮನಿಸ್ರಿ, ಯೋನಿನೇ ಬೇರೆ ಲಿಂಗವೇ ಬೇರೆ. ಅಂದ್ರೆ ಕೆಳಗಿಂದ ಪಾಣಿಪೀಠ ಅಂತ ಕರಿತೀವಿ ನಾವು ಅದಕ್ಕೆ. ಪಾಣಿಪೀಠ ಬೇರೆ ಲಿಂಗವೇ ಬೇರೆ, ಎರಡು ಸಪರೇಟ್. ಅವೆರಡನ್ನು ಕೂಡ್ಸೋದು. ಇಂಥ ಲಿಂಗಗಳು ಸಿಗ್ತಾವೆ, ಕೆಲವು ಕೂಡ್ಸೋದೇ ಪೂಜೆ. ಕೆಲವು ಕಡೆ ಬರೇ ಲಿಂಗ ಮಾತ್ರ ಇರ್ತದೆ, ಅಂದ್ರೆ ಶಿಸ್ನ ಮಾತ್ರ ಇರ್ತದೆ, ಪಾಣಿಪೀಠ ಇರಲ್ಲ. ಇಂಥದ್ದೊಂದು ಹಂತ ಇದೆ. ಅವೆರಡನ್ನು ಕೂಡಿಸಿ ಆಮೇಲೆ ಒಂದೇ ಕಲ್ಲಿನಲ್ಲಿ ಅಖಂಡವಾದ ಲಿಂಗವನ್ನು ಕಟ್ಟಿತಕ್ಕಂಥದ್ದು ಇದು ಲೇಟೆಸ್ಟ್ ಡೆವಲಪ್ಮೆಂಟ್. ಇದು ಲಿಂಗಗಳಲ್ಲಿ, ಶಿವಲಿಂಗಗಳಲ್ಲಿ ಅಖಂಡ ಲಿಂಗ ಕಟ್ಟಿರೋದು ಏನೈತಲ್ಲ, ಅದು ಲೇಟೆಸ್ಟ್ ಡೆವಲಪ್ಮೆಂಟ್. ಅದು ಪೂರ್ವ ಪ್ರಾಚೀನ ಅಲ್ಲ. ಅದು ಪ್ರಾಚೀನ ಯಾವ್ದು ಅಂತ ಹೇಳಿದ್ರೆ ಪಾಣಿಪೀಠ ಬೇರೆ ಲಿಂಗ ಬೇರೆ, ಎರಡು ಕೂಡಿಸಿರೋದು ಸಪರೇಟ್ ಕಾಣ್ತಿರ್ತದೆ. ಅದು ಪ್ರಾಚೀನವಾದ ಲಿಂಗ. ಅದು ಹೀಗೆ ಶಕ್ತಿ ಮತ್ತು ಶಿವ ಇವೆರಡರ ಕೂಡಿಕೆಯಾಗಿ ಶಿವಲಿಂಗ ಹುಟ್ಟುತ್ತದೆ. ಇದನ್ನ ನಾವೊಂದು ಜನಾಂಗಿಕ ಚರಿತ್ರೆಗೂ ಕೂಡ ತೊಳಕು ಹಾಕಿ ನೋಡಬಹುದು. ಹೆಂಗೆ ಅಂತ ಹೇಳಿದ್ರೆ, ಪ್ರೋಟೋ ಆಸ್ಟ್ರಲಾಯ್ಡ್ ಪೀಪಲ್ ಅಂದ್ರೆ ಆಸ್ಟ್ರೋ ಏಷ್ಯಾಟಿಕ್ ಪೀಪಲ್ ಏನಿದ್ರಲ್ಲ, ಇವರು ಯೋನಿ ಪೂಜಕರು. ಈ ಹೊರಗಿಂದ ಬಂದಂತ ಪಶುಪಾಲಕ, ಪುರುಷ ಪ್ರಧಾನ ಪಶುಪಾಲಕ ಸಮಾಜದ ಈ ಮೆಡಿಟರೇನಿಯನ್ ಪೀಪಲ್ ಏನಿದ್ರಲ್ಲ, ಇವರು ಶಿಸ್ನ ಪೂಜಕರು. ಇವರಿಬ್ಬರ ಸಮ್ಮಿಲನವಾಗಿ ಈ ಲಿಂಗ ಹುಡ್ತು ಅಂತ ಇನ್ನೊಂದು ಚರಿತ್ರೆಯನ್ನು ತಗೊಂಡ್ಬಂದು ಇದಕ್ಕೆ ಸೇರಿಸಬಹುದು, ಇದಕ್ಕೆ ಕೂಡಿಸಬಹುದು. ಇವೆಲ್ಲವಕ್ಕೆ ಸಾಕ್ಷಿ ಇಲ್ಲ, ಇದಕ್ಕೆ ಆಧಾರ ಏನು ಅನ್ನುವಂಥ ಜನ ನಮ್ಮಲ್ಲಿ ಉಂಟು. ಇದಕ್ಕೆಲ್ಲ ಮರ್ಡರ್ ಮಾಡಿದಾಗ ನೋಡಿರ್ತಾರಲ್ಲ, ಕಣ್ಸಾಕ್ಷಿ ಆ ರೀತಿ ಹೇಳಕ್ಕಾಗಲ್ಲ. ಇದನ್ನ ಸಾಂಸ್ಕೃತಿಕ ಚರಿತ್ರೆಯನ್ನ ನಮ್ಮ ಕೆಲವು ಅನೇಕ ಊಹೆಗಳ ಮೇಲೆ ಕಟ್ಕೊಳ್ತಕ್ಕಂಥ ಒಂದು ಹೈಪೋಥೆಟಿಕಲ್ ಟ್ರೂತ್ಸ್ ಅನ್ನ ಕಟ್ಕೊಳ್ತಕ್ಕಂಥ ಅವಶ್ಯಕತೆ ನಮ್ಮ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಇದೆ. ಅದು ಅಂದ್ರೆ ನಾವು ಕಟ್ಕೊಂಡದ್ದು ಅದು ಸಮಂಜಸವಾಗಿ ಕಾಣ್ಬೇಕಷ್ಟೇ. ಅದು ಅನ್ನಿಸ್ಬೇಕು ನಮ್ಗೆ, ಇದು ಕರೆಕ್ಟ್ ಅನಿಸ್ತತಿ ಇದು ಅಂತ. ಹಾಗಾಗಿ ಈ ಲಿಂಗದ ಚರಿತ್ರೆ, ಅಖಂಡ ಲಿಂಗ ಲೇಟೆಸ್ಟ್, ಮೊದಲಿಂದ ಸಪರೇಟ್ ಇರೋದು ಅದು ಮೊದಲನೇದು. ಇದು ಜನಾಂಗಿಕ ಚರಿತ್ರೆಗೂ ಕೂಡ ಸೇರಿದ್ದು ಅಂತ ನೋಡ್ತಾರೆ. ಮತ್ತೆ ಇದಕ್ಕೆ ಇನ್ನೊಂದು ನಾನು ಒಂದು ಬೇರೆದೊಂದು ಕಲ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉತ್ತರ ಭಾರತದ ಯಾವುದೋ ಒಂದು ಇದರಲ್ಲಿ ನಡೆದಂಥದ್ದು. ಅಲ್ಲಿ ದಾರಿ ಸ್ವಚ್ಛ ಮಾಡುವಂತ ಒಂದು ಆಚರಣೆ. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಕೃಷಿ ಸಂದರ್ಭದಲ್ಲಿ. ಬಯಲು ಈ ಹೊಲಗಳನ್ನ ನಾವು ಕೊಯ್ತೀವಲ್ಲ, ಸುಗ್ಗಿ ಕಾಲ, ಹೊಲದ ಬೆಳೆಗಳು ಬಂದು ಆ ಬೆಳೆಗಳನ್ನ ನಾವು ಕೊಯ್ದು ಒಕ್ಕಲಿಗೆ ನಾವು ಕಣಕ್ಕೆ ತರತಕ್ಕಂಥ ಕಾಲ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಒಂದು ಕೆಸರಿನಿಂದ ಒಂದು ಯೋನಿಯನ್ನು ಮಾಡೋದು. ಅದಕ್ಕೆ ಕೂದಲಿನ ಸಂಕೇತವಾಗಿ ಕೆಲವು ಹುಲ್ಲುಗರಿಕೆಗಳನ್ನು ಸಿಗಿಸೋದು. ಶಿಸ್ನ ಸಂಕೇತವಾಗಿ ಅದಕ್ಕೊಂದು ಕೋಲಿಡೋದು, ಅದಕ್ಕೆ ಒಂದು ಕಟ್ಟಿಗೆ, ಸಣ್ಣ ಕಡ್ಡಿಯನ್ನು ಇಡೋದು. ದಾರಿಯಲ್ಲಿ ಹೋಗೋರು ಬರೋರು ಅದನ್ನ ಕಂಪಲ್ಸರಿ, ಇದೊಂದು ಆಚರಣೆ, ಇದು ಅವ್ರು ಮಾಡ್ಲೇಬೇಕು. ಹಂಗೆ ಹೊಲಕ್ಕೆ ಹೋಗೋರು ಬರೋರು, ಕೊಯ್ಕೊಂಬರೋರು, ಗಾಡಿ ಹೊಡ್ಕೊಂಡು ಹೋಗೋರು ಇದ್ದವ್ರು ಅದನ್ನ ಹೋಗಿ ಆ ಕೋಲನ್ನ ಆ ಯೋನಿಯೊಳಗಿಟ್ಟು ಆಡಿಸಿ ಹೋಗ್ತಕ್ಕಂಥದ್ದು. ಇನ್ನ ಕೆಲವು ಕಡೆ ನೋಡ್ರಿ, ಈ ಕೃಷಿ, ಈ ತಾಂತ್ರಿಕ ಪರಂಪರೆಯ ಸಂಭೋಗ ಕೃಷಿ ಜೀವನದೊಂದಿಗೆ ಹೇಗೆ ಸಂಬಂಧಿಸಿದೆ ಅನ್ನಲಿಕ್ಕೆ ಕೆಲವು ರೋಚಕ ಉದಾಹರಣೆಗಳು ಉಂಟು. ಯಾವ ತರ ಅಂತ ಹೇಳಿದ್ರೆ, ಉತ್ತುವ ಬಿತ್ತುವ ಕ್ರಿಯೆ ಮತ್ತು ಸಂಭೋಗ ಕ್ರಿಯೆ ಇವೆರಡು ಒಂದೇ ಅಂತ. ಒಂದು ಇನ್ನೊಂದಕ್ಕೆ ತಂತ್ರ. ಉತ್ತುವ ಬಿತ್ತುವ ಕ್ರಿಯೆ ಸಂಭೋಗಕ್ಕೆ ತಂತ್ರ, ಸಂಭೋಗ ಉತ್ತುವ ಬಿತ್ತುವ ಕ್ರಿಯೆಗೆ ತಂತ್ರ. ತಾಂತ್ರಿಕ ಕ್ರಿಯೆ ಅಂದ್ರೆ ಅದು ಒಂದು ಪುಷ್ಟಿ ಕೊಡ್ತಕ್ಕಂಥದ್ದಂತ, ಇನ್ನೊಂದು ಕ್ರಿಯೆಗೆ ಶಕ್ತಿ ಕೊಡ್ತಕ್ಕಂಥದ್ದಂತ ಅರ್ಥ ಅಷ್ಟೇ. ಅದು ಹೇಗೆ ಅಂದ್ರೆ, ಈಗ ಯಾವುದೋ ಒಂದು ದೇಶದ ಒಂದು ಜನ ಸಮುದಾಯದಲ್ಲಿ ಒಂದು ಹೊಲ ಇವತ್ತು ಬಿತ್ತಲಿಕ್ಕೆ ಹೋಗ್ಲಿಕ್ಕೆ ಅವರು ತೀರ್ಮಾನ ಮಾಡಿದ್ರೆ, ಒಂದು ಜೋಡಿ ಗಂಡು ಹೆಣ್ಣು ಸುಮಾರು ಒಂದು ವಾರಗಟ್ಲೆ ಅವರು ಕೂಡದಂಗಿರೋದು, ಅಂದ್ರೆ ಸಂಭೋಗ ಮಾಡದಂಗಿರೋದು. ಕಾರಣ ಏನಂದ್ರೆ, ಬಿತ್ತುವ ದಿನ ಉತ್ಕಟವಾಗಿ ಸಂಭೋಗವನ್ನು ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಬರಲಿ ಅಂತ ಬಿಟ್ಟು, ಉತ್ತುವ ಬಿತ್ತುವ ಸಂದರ್ಭದಲ್ಲಿ ಒಂದು ಕಡೆ ಅಲ್ಲಿ ಬಿತ್ತಾ ಇರ್ತಾರೆ, ಕುಂಟಿ ಹೊಡಿತಾನೆ, ಕೂರ್ಗಿ ಇಲ್ಲಿ ಬೀಜ ಹಾಕ್ತಿರ್ತಾರೆ. ಇನ್ನೊಂದು ಕಡೆ ಒಂದು ಗಂಡು ಹೆಣ್ಣು ಸಂಭೋಗ ನಿರತರಾಗಿರೋದು. ಹೀಗೆ ನೋಡಿ, ಇಲ್ಲಿ ಬಿತ್ತುವಾಗ್ಲೇನೆ ಅಲ್ಲಿ ಸಂಭೋಗ ಮಾಡ್ತಕ್ಕಂಥದ್ದು. ಅದು ಇದಕ್ಕೆ ತಂತ್ರ ಅಂತ ಈ ರೀತಿ. ಅಥವಾ ಬಿತ್ತಿ ಬಿಡೋದು, ಬಿತ್ತಿ ಅದು ಬೆಳೆ ಬಂದ ಮೇಲೆ ಅದು ಮೊಳಕೆ ಹೊಡೆದು ಸ್ವಲ್ಪ ದೊಡ್ಡದಾಗ್ತಾ ಇರುವಾಗ ಗಂಡ ಹೆಂಡತಿ ಒಂದು ರಾತ್ರಿ ಹೋಗಿ ಹೊಲದಲ್ಲಿ ಮಲಗಿ ಅಲ್ಲಿ ಸಂಭೋಗ ಮಾಡಿ ಬರೋದು. ನೋಡಿ, ಈ ತರಹದ ಉದಾಹರಣೆಗಳು ನಾವು ಕೆಲವು ಎಥ್ನೋಗ್ರಾಫಿಕಲ್ ಡೀಟೇಲ್ಸ್ನ ನೋಡ್ತಾ ಹೋದಾಗ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ಸಿಗ್ತವೆ. ಈ ಆಚಾರಗಳೇ ಈ ಲೋಕಾಯತ ಪರಂಪರೆಗೆ ಸೇರಿರ್ತಕ್ಕಂಥವು. ಅದರಿಂದ ಲೋಕಾಯತ ಅಂದ್ರೆ ಇದೊಂದು ಏನ್ಷಿಯಂಟ್ ಫಿಲಾಸಫಿ ಅಂತ ಹೇಳ್ತಾರೆ. ಫಿಲಾಸಫಿ ಅನ್ನೋ ಪದನೇ ಮಿಸ್ಲೀಡಿಂಗ್. ಅದು ಫಿಲಾಸಫಿ ಅಂದ್ರೆ ಇವತ್ತಿನ ತರ ಆಧುನಿಕ ಫಿಲಾಸಫಿ, ಪ್ಲೇಟೋ ಐಡಿಯಾ ಅಥವಾ ಅರಿಸ್ಟಾಟಲ್ ಫಿಲಾಸಫಿ ತರ ಅಥವಾ ಮಾರ್ಕ್ಸಿಸ್ಟ್ ಆ ತರ ಅಲ್ಲ.
ಇದು ಫಿಲಾಸಫಿ ಅಂದ್ರೆ, ಐಡಿಯಾಲಜಿ ಅಂದ್ರೆ ಇದೊಂದು ಪಾಪ್ಯುಲರ್ ಕಲ್ಟ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಲೋಕಾಯತ ಅಥವಾ ಚಾರ್ವಾಕ ಅನ್ನೋದು ಇಟ್ ವಾಸ್ ಎ ಪಾಪ್ಯುಲರ್ ಕಲ್ಟ್. ಈ ಪಾಪ್ಯುಲರ್ ಕಲ್ಟ್ಗೆ ಸಂಬಂಧಪಟ್ಟಂತ ಆಚರಣೆಗಳಿವು, ಸಂಭೋಗ ಮಾಡ್ತಕ್ಕಂಥದ್ದು ಈ ತರ ನೋಡಿ. ಹೀಗಿರುವಾಗ ಒಂದು ಜನಸಮುದಾಯದ ಸಾರ್ವಜನಿಕ ಹಿತದೃಷ್ಟಿಗೋಸ್ಕರ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಸಂಭೋಗ ನಿರತರಾದಂತಹ ಗಂಡು ಹೆಣ್ಣುಗಳೇ ಶಿವಪಾರ್ವತಿಯರಾಗಿಬಿಡ್ತಾರೆ. ಇಲ್ಲಿ ಇದು ಎಲ್ಲಿಯವರೆಗೆ ಮೂರ್ತಿ ಮಾಡುವ ಅವಶ್ಯಕತೆ ಇರೋದಿಲ್ಲವೋ ಅದು ನೇರ ಕ್ರಿಯೆಯಾಗಿ ನಡೆದಿರ್ತದೆ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಮೂರ್ತಿ ಮೊದಲಲ್ಲ, ಕ್ರಿಯೆ ಮೊದಲು. ಎಲ್ಲಿಯವರೆಗೆ ಗಂಡು ಹೆಣ್ಣು ತಾವೇ ಸ್ವತಃ ತಾಂತ್ರಿಕ ಶಕ್ತಿಗಳಾಗಿ ತಾಂತ್ರಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಈ ಕ್ರಿಯೆಯನ್ನು ನಡೆಸ್ತಾ ಇದ್ರು ಅಲ್ಲಿವರೆಗೂ ಮೂರ್ತಿಯ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಅದನ್ನು ನಾವು ಪ್ರತಿಮೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಮೂರ್ತಿ ಮಾಡೋ ಅವಶ್ಯಕತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಕ್ರಿಯೆಗಳು ಗೌಣ ಆಗ್ತಾ, ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಪುರೋಹಿತರು ಇಬ್ಬರು ಪೂಜಾರಿಣಿಯರು ಮಾಡಬಹುದು. ಆದ್ರೆ ಇಲ್ಲಿ ನಾನು ಒಬ್ಬೊಬ್ಬ ಇಂಡಿವಿಜುವಲ್ ಪರ್ಸನ್ಗೆ ಅದು ಬೇಕಲ್ಲ, ಅವನು ಸ್ವಂತ ಗಂಡ ಹೆಂಡತಿ ಅವನೇ ಇದನ್ನ ಸಂಭೋಗ ಮಾಡಬೇಕು. ಅದು ನಡೀತಾ ಇತ್ತು ಒಂದು ಕಾಲಕ್ಕೆ ಅಂತ ಅನ್ಕೊಳ್ಳೋಣ. ಅದು ಒಂದು ಕಾಲಕ್ಕೆ ನಿಂತ ಮೇಲೆ ಅದನ್ನ ಪ್ರತಿಮೆಯ ರೂಪದಲ್ಲಿ ಮಾಡ್ತಕ್ಕಂಥದ್ದು, ಅದಕ್ಕೊಂದು ಎರಡು ಪ್ರತಿಮೆ ಸೃಷ್ಟಿ ಮಾಡಿ ಒಂದು ಗಂಡಿಂದು ಒಂದು ಹೆಣ್ಣಿಂದು ಮಾಡಿ ಮಾಡೋದು. ಆ ರೀತಿ ಹುಟ್ಟಿರ್ತಕ್ಕಂಥದ್ದು ಶಿವಲಿಂಗ. ಇದು ಈ ಶಿವಲಿಂಗ ಮೊದಲಿಗೆ ಈ ರೀತಿ ಒಂದು ಶಿವಲಿಂಗ ಪೂಜೆ ಮೊದಲಿಗೆ ಒಂದು ವ್ರತ ಆಗಿತ್ತು, ಆಮೇಲೆ ಮತ ಆಯ್ತು. ಮೊದಲು ಮಣ್ಣು ಮರಳಿನಿಂದ ಪೂಜೆ ಮಾಡ್ತಾ ಇದ್ರು, ಆಮೇಲೆ ಅದು ಕಲ್ಲಿನ ಲಿಂಗ ಆಯ್ತು. ಕಲ್ಲಿನ ಲಿಂಗದಲ್ಲಿ ಈ ಎರಡು ಹಂತಗಳು ಬಂದವು. ಒಂದು ಮೊದಲಿಗೆ ಪಾಣಿಪೀಠ ಬೇರೆ ಬೇರೆ ಇರೋ ಲಿಂಗ, ಇನ್ನೊಂದು ಅಖಂಡ ಲಿಂಗವನ್ನ ಕಡಿತಕ್ಕಂಥದ್ದು. ಇದರ ಇನ್ನೊಂದು ಲಿಂಗ ಇವತ್ತು ಸೈಡ್ ಬೈ ಸೈಡ್ ನಮ್ಮಲ್ಲಿ ಏನು ಇವತ್ತು ಇಷ್ಟಲಿಂಗ ಅಂತ ಕರಿತೀವಲ್ಲ, ಅದರದ್ದೊಂದು ಚರಿತ್ರೆ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ವೀರಶೈವ ಲಿಂಗಾಯತ ಧರ್ಮ ಬಂದ ಮೇಲೆ ಎರಡು ಲಿಂಗ ಪೂಜೆಗಳು ಕೂಡ ಇವತ್ತಿನವರೆಗೂ ಅಸ್ತಿತ್ವದಲ್ಲಿದ್ದಾವೆ. ನಾವು ಎರಡನ್ನು ಪೂಜೆ ಮಾಡ್ಕೊಂತ ಹೊರಟಿದ್ದೀವಿ. ತಿಳುವಳಿಕೆಗಳನ್ನ ಕೆಲವರು ಇಟ್ಕೊಂಡಿದೀವಿ, ಕೆಲವರು ತಿಳುವಳಿಕೆಗಳನ್ನ ಮರೆತಿದೀವಿ. ನಮ್ಗೆ ಗೊತ್ತೇ ಇಲ್ಲ ಕೆಲವರು ನಾವೇನ್ ಮಾಡ್ತಾ ಇದೀವಿ ಅನ್ನೋ ನಮ್ಗೆ ಗೊತ್ತಿಲ್ಲ, ಹಂಗೆ ಮಾಡ್ತಾ ಇದೀವಿ ಅಷ್ಟೇ. ಉದ್ದೇಶ ಈಗ ಇಲ್ಲಿ ಇಷ್ಟೇ. ಇಷ್ಟಲಿಂಗ ಪೂಜೆ ಅಂತ ಅಂದ್ರೆ ಒಂದು ದುಂಡಾಕಾರದ ಲಿಂಗ. ಇಷ್ಟಲಿಂಗ ಅನ್ನೋದು ಒಂದು ದುಂಡಾಕಾರದ ಲಿಂಗ. ಈ ದುಂಡಾಕಾರದ ಲಿಂಗ ಇದ ಬೇರು ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದನೂ ನೋಡಬಹುದು. ಅಲ್ಲಿನೂ ಇಂಥ ದುಂಡಾಕಾರದ ಲಿಂಗಗಳು ದೊರೆತಿದ್ದಾವೆ. ನನ್ನ ಪ್ರಕಾರ ಇದಕ್ಕೆ ಯಾವ ಐಡಿಯಾಲಜಿ ಇದೆ ಅಂತ ಪ್ರಶ್ನೆ. ಇದಕ್ಕೇನು ಐಡಿಯಾ, ಇದಕ್ಕೇನು ಹೇಳ್ಬಿಟ್ಟು ನಾವು ಒಂದು ಗಂಡು ಹೆಣ್ಣು ಕೂಡ್ಕೊಳ್ತಕ್ಕಂಥದ್ದು ಈ ಸ್ಥಾವರ ಲಿಂಗ, ಗುಡಿಯೊಳಗಿನ ಸ್ಥಾವರ ಲಿಂಗ, ಪೀಠ, ಪಾಣಿಪೀಠ ಮತ್ತು ಲಿಂಗ ಅಂತ ಅದು ಸರಿ. ಅದು ಇದಕ್ಕೇನು ಆಧಾರ ಇದು ಕಾನ್ಸೆಪ್ಟ್ ಅಂತಂದ್ರೆ ನನ್ನ ಪ್ರಕಾರ ಇದು ನನ್ನ ಊಹೆ. ಇದು ನಾನು ಹೇಳ್ತಕ್ಕಂಥ ಒಂದು ಹೈಪೋಥೆಟಿಕಲ್ ಟ್ರೂತ್. ಇದಕ್ಕೊಂದು ಲಾಜಿಕ್ ಇದ್ರೆ ನಂಬ್ರಿ, ಇಲ್ಲಾಂದ್ರೆ ಬಿಡಬಹುದು. ಏನಂತಂದ್ರೆ ಚಂದ್ರ 15 ದಿನ ಮಾತ್ರ ಕಣ್ಣಿಗೆ ಕಾಣಿಸ್ಕೊಳ್ತಾನೆ, ಮತ್ತೆ ಇನ್ನು 15 ದಿನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಆಗಲೇ ನಾನು ಹೇಳಿದಂತೆ ಹೆಣ್ಮಕ್ಳಿಗೆ ತಾಂತ್ರಿಕ ಶಕ್ತಿಯ ಮೂಲ ಇರತಕ್ಕಂಥದ್ದು ಚಂದಿರನಲ್ಲಿ. ಚಂದಿರನು ಇಲ್ಲದಾಗ ತಾವು ಆ ಶಕ್ತಿಯನ್ನು ಆವಾಹಿಸಿಕೊಳ್ಳಬೇಕಲ್ಲ, ಅವ್ರಿಗೊಂದು ಸಂಕೇತ ಬೇಕಾಯ್ತು, ಒಂದು ಸಾಧನ ಬೇಕಾಯ್ತು. ಅಂಥದ್ದೊಂದು ಸಾಧನವನ್ನ ಅವತ್ತಿನ ಪ್ರಾಚೀನ ಕಾಲದ ಮನುಷ್ಯರು, ಮಹಿಳೆಯರು ಸೃಷ್ಟಿ ಮಾಡಿಕೊಂಡಂಥದ್ದೇ ಶಿವಲಿಂಗ. ಇದು ಇಷ್ಟಲಿಂಗ, ದುಂಡನೆಯ ಲಿಂಗ. ಅದು ಲಿಂಗ ನೋಡಿ. ಇವತ್ತು ಕೂಡ ಶಿಸ್ನ ಅಂದ್ರೆ ಗಂಡು, ಲಿಂಗ ಅಂದ್ರೆ ಗಂಡು, ನಾವು ಗಂಡಿನ ಸಂಕೇತವಾಗಿ ನೋಡ್ತಾ ಇದೀವಿ. ಅದೇ ತರ ಚಂದಿರ ಅಂದ್ರೂ ಗಂಡೆ, ಚಂದಿರನು ಸಹ ಗಂಡೆ. ಹೀಗೆ ಗಂಡಿನ ಸೂಚಕವಾಗಿ ಹುಟ್ಟಿದಂತ ಈ ಇಷ್ಟಲಿಂಗ ಮುಂದೆ ಈ ಶೈವ ಪಂಥದೊಳಗೆ ಅದು ಉಳ್ಕೊಂಡೇ ಬಂತದ್ದು. ಶರಣರು, ವಚನಕಾರರು ಬಹಳ ತಾಂತ್ರಿಕ ವಿರೋಧಿಗಳವರು. ಲೋಕಾಯತರನ್ನ ಟೀಕೆ ಮಾಡ್ತಾರೆ, ಎಲ್ಲರನ್ನೂ ಟೀಕೆ, ಚಾರ್ವಾಕರನ್ನ ಟೀಕೆ ಮಾಡ್ತಾರೆ, ವೈಷ್ಣವರನ್ನ ಟೀಕೆ ಮಾಡ್ತಾರೆ. ಹಾಗಿದ್ದೂ ಕೂಡ ನೋಡಿ, ಅವರು ಎಷ್ಟೇ ತಾಂತ್ರಿಕ ಪರಂಪರೆಯನ್ನ ಟೀಕಿಸಿದ್ರು ಕೂಡ ತಾಂತ್ರಿಕ ಪರಂಪರೆಯ ಮೂಲದಿಂದ ಬಂದಂತ ಕೆಲವು ಆಚಾರಗಳನ್ನ ಅವ್ರ ಕೈಲಿ ತೊರೆಯಲಿಕ್ಕಾಗಲಿಲ್ಲ ಅನ್ಲಿಕ್ಕೆ ಇಷ್ಟಲಿಂಗ ಪೂಜೆಯೇ ಒಂದು ಸಾಕ್ಷಿ. ಯಾಕಂದ್ರೆ ಇಷ್ಟಲಿಂಗ ಪೂಜೆ ಅವರಿವರು ಬೇರೆಯವರು ಇವತ್ತೇನು ಕೆಲವರು ವೇದಾಂತ ನಿಷ್ಠರು ಇಂಟರ್ಪ್ರೇಟ್ ಮಾಡ್ತಾರಲ್ಲ, ಅದು ಪರಬ್ರಹ್ಮ ಅಲ್ಲ, ಅದು ಸೂರ್ಯ ಅಲ್ಲ. ಇದು ಸೂರ್ಯ, ಇದು ಪರಬ್ರಹ್ಮ, ಇದು ಶಿಷ್ಣದ ಸಂಕೇತವಲ್ಲ ಅಂತ ಹೇಳಿ ನಮ್ಮ TN ಮಲ್ಲಪ್ಪನವರು ಬಹಳ ಪ್ರಾಚೀನ ಅಧ್ಯಯನಕಾರರು ನಮ್ಮ ಇಂಡಿಯಾದೊಳಗೆ, ಅಲ್ಲ ನಮ್ಮ ಕರ್ನಾಟಕದಲ್ಲಿ. ಅವರು ವೀರಶೈವದ ಉಗಮ ಮತ್ತು ವಿಕಾಸ ಅಂತ ಒಂದು ಪುಸ್ತಕ, ಅದನ್ನ ನಾನು ಬಹಳ ವಿವರವಾಗಿ ಓದಿದ್ದೇನೆ. ಅವರು ಸಿಡಿಮಿಡಿಗೊಂಡಿದ್ದಾರೆ ಇದ್ರ ಬಗ್ಗೆ. ಲಿಂಗ ಅಂದ್ರೆ ಶಿಸ್ನದ ಸಂಕೇತ, ಫ್ಯಾಲಿಕ್ ಸಿಂಬಲ್ ಅಂದ್ರೆ ಅವ್ರು ಬಹಳ ಕೋಪಗೊಂಡಿದ್ದಾರೆ ಅವರು. ಆದ್ರೆ ಕೋಪಗೊಳ್ಳೋ ಅವಶ್ಯಕತೆ ಇಲ್ಲ.
ಅದು ಪ್ಯಾಲಿಕ್ ಸಿಂಬಲ್ ನಿಜ. ಅದು ಇಷ್ಟಲಿಂಗ ಖಂಡಿತ ಚಂದಿರನ ಸಂಕೇತ. ಅದನ್ನ ಇವರು ಪರಬ್ರಹ್ಮದ ಸಂಕೇತ, ಆತ್ಮದ ಸಂಕೇತ ಇತ್ಯಾದಿ ಇವತ್ತಿನವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಅನಿಸಿದ ಸರಿ, ಇದು ನಮಗೆ ಸರಿ. ಈ ಇಷ್ಟಲಿಂಗದ ಮೂಲಕ್ಕೆ ಇನ್ನೊಂದು ಉದಾಹರಣೆ ಇದೆ. ಅದು ಇವತ್ತು ನಮ್ಮ ಶಕ್ತಿ ಕ್ಷೇತ್ರಗಳದವಲ್ಲ, ಒಂದು ಗಡಿ ಹಿಂಗುಲಜ ಅಂತೇಳಿ ಅದು ಪಾಕಿಸ್ತಾನದಲ್ಲಿ ಇದೆಯಂತ ಇವತ್ತು. ಅದು ಗಡಿ ಹಿಂಗುಲಜ ದೇವಿ ಅಂತ. ಬಹುಶಃ ಇಲ್ಲಿ ಆಂಧ್ರ, ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಭಾಗದಲ್ಲಿ ಗಡಿಂಗ್ಲಾಜ್ ಅಂತ ಒಂದು ಬರ್ತದೆ. ಅದು ಗಡಿಂಗ್ಲಾಜಿನ ಮೂಲ ಅಲ್ಲ, ಗಡಿಂಗ್ಲಾಜಿನ ಹೆಸರು ಆ ಮೂಲದಿಂದ ಬಂದಿರಬಹುದು. ಅದು ಹಿಂಗುಲಜಾದೇವಿ, ಗಡಿ ಹಿಂಗುಲಜಾದೇವಿ ಅಂತ. ಅದು ಪಾಕಿಸ್ತಾನದ ಈ ಗುಜರಾತ್ ಮೇಲ್ಭಾಗದಲ್ಲಿ ಎಲ್ಲೋ ಸಮುದ್ರ ತೀರಕ್ಕೆ ಹತ್ತಿರವಾಗಿದೆಯಂತೆ. ಅಲ್ಲಿಗೆ ಹೋಗಿ ವಾಪಸ್ ಬರ್ತಕ್ಕಂಥವ್ರು ದರ್ಶನಾರ್ಥಿಗಳು ಅಲ್ಲೆಲ್ಲೋ ಮಧ್ಯಭಾಗದಲ್ಲಿ ಕೆಲವು ಕಲ್ಲುಗಳನ್ನ ಅವರು ಆರಿಸ್ಕೊಂಡು ಹೋಗ್ತಾರಂತೆ. ಅವರು ಅದನ್ನು ಧರಿಸ್ಕೊಳ್ತಾರಂತೆ. ನೋಡಿ, ನನಗೆ ಸಿಕ್ಕಂತ ಒಂದು ಎಥ್ನೋಗ್ರಾಫಿಕಲ್ ಎವಿಡೆನ್ಸ್, ಇಷ್ಟಲಿಂಗದ ಒಂದು ಎವಿಡೆನ್ಸ್ ಅಂದ್ರೆ ಇಲ್ಲಿ ಸಿಗುತ್ತೆ ನನಗೆ. ಇದು ಒಂದೇ ಉದಾಹರಣೆ, ಮತ್ತೆ ಬೇರೆಯಲ್ಲಿ ನನಗೆ ಈ ತರದ ಎವಿಡೆನ್ಸ್ ಸಿಕ್ಕಿಲ್ಲ. ಇಂಥದ್ರಲ್ಲಿ ಇಷ್ಟಲಿಂಗದ ಕಲ್ಪನೆ ಇದೆ. ಏನಾದ್ರು ಇರಲಿ, ಒಟ್ಟಿನಲ್ಲಿ ಶಕ್ತಿ ಆರಾಧನೆ ಶಾಕ್ತ, ಶಿವನ ಆರಾಧನೆ ಶೈವ, ಇವೆರಡೂ ಕೂಡ ಮೂಲತಃ ಲೋಕಾಯತ ಪರಂಪರೆಗೆ ಸೇರಿರ್ತಕ್ಕಂಥವು. ಶಿವನ ಪೂಜೆ ಅಂದ್ರೆ ಅದು ಖಂಡಿತ ದೇವರ ಪೂಜೆ ಅಲ್ಲ. ಅದ್ರ ಸುತ್ತ ಪುರಾಣಗಳು ಬೇಕಾದಷ್ಟು ನಾವು ಕಟ್ಟಿದ್ದೀವಿ. ಶಿವ ಬಂದು, ಯಾಕಂದ್ರೆ ಶಿವನ ಇತಿಹಾಸದಲ್ಲಿ ಏನಾಗಿದೆ ಅಂತಂದ್ರೆ, ಶಿವ ವೇದಗಳಿಗೆ ಹೊರಗಿನ ದೈವ. ವೇದಗಳಲ್ಲಿ ಶಿವ ಅಂದ್ರೆ ಮಂಗಳಕರ ಅಂತ ಶಬ್ದ ಅರ್ಥ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ರುದ್ರ ವೇದಕ್ಕೆ ಒಳಗಿನವನು. ಅವನು ಇಲ್ಲಿ ಒಂದು ಸ್ಟೆಪ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿವ ರುದ್ರನಿಗೂ ಪ್ರಾಚೀನ. ನಮ್ಮ ಹಿರೇಮಠರು ರುದ್ರನೇ ಪ್ರಾಚೀನ ಅಂತ ಹೇಳಿದ್ರು. ನಾನು ಅದನ್ನು ಖಂಡಿತ ಒಪ್ಪಲಿಲ್ಲ, ಇವತ್ತು ಒಪ್ಪಲ್ಲ. ರುದ್ರ ಪ್ರಾಚೀನ ಅಲ್ಲ, ಶಿವ ಪ್ರಾಚೀನ. ಶಿವ ಪರಿಶಿಷ್ಟ ದೈವತ. ಶಿವನ ಪೂರ್ಣ ಅವತಾರ ಭೈರವ. ಆದರೆ ವೈದಿಕ ಮೂಲದಿಂದ ಬಂದಂತ, ಬಹುಶಃ ಕ್ಷತ್ರಿಯ ಪರಂಪರೆಯಿಂದ ಬಂದ ನಾನು ರುದ್ರ, ವೈದಿಕ ಮೂಲದಿಂದ ಬಂದಂತ, ಆರ್ಯ ಮೂಲದಿಂದ ಬಂದಂತ ರುದ್ರ ಅಸುರ ಮೂಲದ ರುದ್ರ, ಕ್ಷತ್ರಿಯ ಮೂಲದ ರುದ್ರ. ಅವನೇನ್ ಮಾಡ್ದ, ಅನಾರ್ಯ ಪರಂಪರೆಯ ಸಂಸ್ಕೃತಿಯನ್ನ ತನ್ನೊಳಗೆ ಬೆರೆಸ್ಕೊಂಡ್ಬಿಟ್ಟ. ದಟ್ ಮೀನ್ಸ್ ಅವನು ಅನೇಕ ಅನಾರ್ಯ ಬುಡಕಟ್ಟುಗಳನ್ನು ಗೆಲ್ತಾ ಹೋದ. ನೋಡಿ, ರುದ್ರನ ಇತಿಹಾಸ ಶಿವಪುರಾಣ ಓದ್ರಿ, ಅವನಿಗೆ ರಾಜನ ಲಕ್ಷಣಗಳು ಬಹಳ ಇವೆ. ಅವನು ಯುದ್ಧ ಮಾಡ್ತಾನೆ, ಅನೇಕ ಅಸುರರನ್ನ ಕೊಲ್ತಾನೆ, ಇತ್ಯಾದಿ ಎಲ್ಲ ಇವೆ. ಅದು ಶಿವನ ಇತಿಹಾಸ ಹಂಗಿಲ್ಲ. ಅವನು ಶಿಸ್ನ ಪ್ರಧಾನನಾದವನು. ಅವನಂತರ ಪೂಜಾರಿ, ಪುರೋಹಿತ. ಅವನು ಪುರೋಹಿತನ ಲಕ್ಷಣ ಇವನಿಗೆ ರುದ್ರನಿಗಿಲ್ಲ. ರುದ್ರ ಇವನೇನಾಗ್ತಾನೆ, ಉಗ್ರ ಸ್ವರೂಪಿ. ಮೊದಲಿಗೆ ರುದ್ರ ಉಗ್ರ ಸ್ವರೂಪಿಯಾದ ರುದ್ರ ಒಂಥರ ರಾಜ, ಬೇಟೆಗಾರ, ಈ ತರ ಗುಣಲಕ್ಷಣಗಳು ಅವನಿಗೆ ಬರ್ತವೆ. ಇವನ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದೇ ಪಾಶುಪತ ಪರಂಪರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಪಶುಪತಿ ಮೂರ್ತಿ ಏನಿದೆಯಲ್ಲ, ಅದು ರುದ್ರನ ಸಂಕೇತ ಅಂತಲೇ ನಾನು ಊಹಿಸೋದು. ಅದನ್ನ ಪಶುಪತಿಯ ಸಂಕೇತ. ಅವನ ತಲೆ ಒಳಗೆಲ್ಲ ಏನೇನ ಚಿಗರಿಯ ಕೊಂಬು ಅವು ಇವು ಇರ್ತವೆ ಏನದವಲ್ಲ, ಅವೆಲ್ಲವೂ ಕೊಂಬು, ಕಹಳೆ ಇತ್ಯಾದಿಗಳೆಲ್ಲವೂ ಕೂಡ ತಾಂತ್ರಿಕ ಪರಂಪರೆಯ ಸಂಕೇತಗಳವು. ಆಮೇಲೆ ಬೇಟೆಗಾರ ಸಂಸ್ಕೃತಿಯ ಸಂಕೇತಗಳು, ಅದಕ್ಕೆಲ್ಲ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಬೇಟೆಗಾರ ಸಂಸ್ಕೃತಿಯ ಸಂಕೇತಗಳವು, ಕ್ಷಾತ್ರ ಪರಂಪರೆಯ ಸಂಕೇತಗಳವು. ಆದ್ರಿಂದ ಪಶುಪತಿ ರುದ್ರ ಒಂದೇ. ಅವನಿಂದ ಹುಟ್ಟಿರ್ತಕ್ಕಂಥದ್ದು ಪಾಶುಪತ. ಈ ರುದ್ರ ಅವನೊಬ್ಬ ರಾತ್ಯ, ಏಕರಾತ್ಯ ಅಂತ ಕರೀತಾರೆ. ಭಾರತೀಯ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳುವವರು ಕೇವಲ ಆರ್ಯ ದ್ರಾವಿಡ ಎನ್ನುವ ಎರಡು ವರ್ಗಗಳಿಗೆ ಮಾತ್ರ, ಚರಿತ್ರೆಗಳಿಗೆ ಮಾತ್ರ ಸೀಮಿತವಾಗದೆ, ಈ ಎರಡರ ಸಮ್ಮಿಶ್ರಣದಿಂದ ಹುಟ್ಟಿರ್ತಕ್ಕಂಥ ಇನ್ನೊಂದು ಮೂರನೆಯ ಪರಂಪರೆ, ರಾತ್ಯ ಪರಂಪರೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಪ್ರೆಸೆಂಟ್ ಇಂಡಿಯನ್ ಹಿಸ್ಟ್ರಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಅಂದ್ರೆ ವರ್ತಮಾನ ಕಾಲದ ಭಾರತದ ಜನಸಂಸ್ಕೃತಿ ಮತ್ತು ಇಲ್ಲಿಯ ಬದುಕನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆರ್ಯ ಅನಾರ್ಯ ದ್ರಾವಿಡ ಮಾತ್ರವಲ್ಲ, ಅವೆರಡರ ಸಮ್ಮಿಶ್ರಣದಿಂದ ಹುಟ್ಟಿದ ಮೂರನೆಯ ಮತ್ತೊಂದು ಸಂಸ್ಕೃತಿ ಇದೆ, ಅದೇ ರಾತ್ಯ ಸಂಸ್ಕೃತಿ. ಆ ರಾತ್ಯ ಸಂಸ್ಕೃತಿಯ ಮೂಲ ವಕ್ತಾರನೇ ರುದ್ರ. ಅವನು ಏಕರಾತ್ಯ ಅಂದ್ರೆ ಆರ್ಯ ಮೂಲದಿಂದ ಬಂದು ಅನಾರ್ಯ ಜನರೊಂದಿಗೆ ಬೆರೆತು
ಅನಾರ್ಯ ದೇವತೆಗಳನ್ನ, ಅನಾರ್ಯ ಬುಡಕಟ್ಟು ಜನಾಂಗಗಳನ್ನ ಅವನು ಗೆದ್ದು ತನ್ನೊಳಗೆ ಮಾಡಿಕೊಂಡು ಅನಾರ್ಯರ ಭಾಗವಾಗಿರ್ತಕ್ಕಂಥವನು ಅವನು ಆರ್ಯರ ಭಾಗ ಅಲ್ಲ. ಅವನು ಯಾರೋ ರುದ್ರ ಅನಾರ್ಯರ ಭಾಗ. ನೋಡಿ, ಇವತ್ತು ಅವನು ಅನಾರ್ಯ ದೇವತೆ. ಅವನು ಆ ರುದ್ರ ಏಕರಾತ್ಯ, ಅವನು ರಾತ್ಯ ಪರಂಪರೆಯ ಮೊದಲ ವ್ಯಕ್ತಿ ಅಂತ ನಾವು ಭಾವಿಸಬಹುದು ಅವನ್ನ. ಈ ತರದ ರಾತ್ಯ ಪರಂಪರೆಯ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದೇ ಋಷಭ ಪಂಥ. ಈ ಋಷಭ ಪಂಥದ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದೇ ಶೈವ ಮತ್ತು ಜೈನ. ಈ ಜೈನ ಶೈವಗಳು ಏನ್ ಮಾಡಿದ್ವು, ಈ ಹಿಂದಿನ ವೇದಕ್ಕೆ ಹೊರಗಿನನಾದ ಶಿವ ಏನಿದ್ನಲ್ಲ ಅವನ ಹೆಸರೇ, ಅವನದನ್ನೇ ಇವರು ತಗೊಂಡ್ರು. ಇವರು ಯಾರು ರುದ್ರ ಪರಂಪರೆಯವರು ತಗೊಂಡ್ರು. ಯಾಕಂದ್ರೆ ರುದ್ರ ಭೈರವನನ್ನು ತನ್ನೊಳಗೆ ಮಾಡಿಕೊಂಡ, ಶಿವನನ್ನು ತನ್ನೊಳಗೆ ಮಾಡಿಕೊಂಡ, ಶಿವನ ಪೂರ್ಣ ಅವತಾರಿಯೇ ರುದ್ರನಾದ. ಆದ್ರೆ ರುದ್ರ ಶಿವ ಒಂದೇ ಅಲ್ಲ, ರುದ್ರ ಭೈರವ ಒಂದೇ ಅಲ್ಲ. ರುದ್ರನೊಳಗೆ ಈ ಮೂರೂ ಮಿಕ್ಸ್ ಆಗಿದವೆ. ಅವನು ಗಡಿ ಅಂತದ ಒಂದು ಅರಣ್ಯದಲ್ಲಿ, ದೇವದಾರು ಅರಣ್ಯದಲ್ಲಿ ಅವನು ಹೋಗ್ತಾ ಇರುವಾಗ ಬೆತ್ತಲೆಯಾಗಿ ಹೋಗ್ತಾ ಇರ್ತಾನೆ, ನಿಮಿರಿದ ಶಿಸ್ನ. ಅವನಿಗೆ ಆರ್ಯ ಋಷಿಗಳ ದೇವತೆಗಳೆಲ್ಲರೂ ಆಕರ್ಷಿತರಾಗಿಬಿಟ್ಟಿರ್ತಾರೆ, ಅವನ ಹಿಂದೆ ಹೋಗ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಈ ಬ್ರಾಹ್ಮಣ ಋಷಿಗಳು, ಆರ್ಯ ಋಷಿಗಳು ಭಯ ಪಟ್ಬಿಟ್ಟಿರ್ತಾರೆ, ನಾವೆಲ್ಲ ಹೆಂಡತಿ ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಈ ತರದ ಭಯ ಹುಟ್ಟಿಸಿರ್ತಕ್ಕಂಥ ರುದ್ರ ಅವನು. ಅಂದ್ರೆ ಅಲ್ಲಿ ಆ ಅರಣ್ಯದಲ್ಲಿ ಅವನು ಹೋಗುವಾಗ ಅವನು ಭೈರವ ಲಕ್ಷಣವನ್ನು ಹೊಂದಿರ್ತಾನೆ. ಇನ್ನೊಂದು ಕಡೆ ಅವನು ಶಾಂತ ಮೂರ್ತಿಯಾಗಿ, ಇನ್ನೊಂದು ಕಡೆ ಸಂಭೋಗ ನಿರತನಾಗಿತ್ತಂದ್ರೆ ಅಲ್ಲಿ ಅವನು ಶಿವನಾಗಿರ್ತಾನೆ. ಆಗ್ಲೇ ಹೇಳಿದ್ನಲ್ಲ, ಪೂಜಾರಿ, ತಾಂತ್ರಿಕ ಪೂಜಾರಿ ಅವನು ಶಿವ, ಅದು ಶಿವನ ಲಕ್ಷಣ. ಅದು ತಾಂತ್ರಿಕ ಪೂಜಾರಿ, ಸಂಭೋಗ, ಸಂತಾನ ಸೃಷ್ಟಿ, ಇದು ಶಿವನ ಲಕ್ಷಣ ಮತ್ತು ಶಕ್ತಿಯ ಲಕ್ಷಣ. ಹಾಗಾಗಿ ಭಾರತದ ಶಾಕ್ತ ಪರಂಪರೆಯೊಳಗೆ ಬಲಿ ಪದ್ಧತಿ ಏನೈತಲ್ಲ, ಅದು ಮೂಲತಃ ತಾಂತ್ರಿಕ ಪರಂಪರೆಯದಲ್ಲ. ತಾಂತ್ರಿಕ ಪರಂಪರೆಗೆ ಹೊರಗಿನಿಂದ ಬಂದು ಸೇರ್ಕೊಂಡಂಥದ್ದು. ಅದು ತಾಂತ್ರಿಕ ಪಂಥದೊಳಗೆ ಮೂಲತಃ ಸಂಭೋಗವೇ ಮುಖ್ಯ. ಹಾಗಾಗಿ ತಾಂತ್ರಿಕ ದೇವತೆಗಳು, ನಾವು ಊರವನ್ನು ಪೂಜೆ ಮಾಡಲಿ, ಮತ್ತೊಂದು ದೇವತೆಯನ್ನು ಪೂಜೆ ಮಾಡಲಿ, ಅವರೆಲ್ಲರೂ ಸಂತಾನಧಾತ್ರಿಗಳು. ಆ ಸಂತಾನಧಾತ್ರಿಯ ಜೊತೆಗೆ ರೋಗ ನಿವಾರಣೆ ಸೇರ್ಕೋತು, ಜನಾಂಗದ ರಕ್ಷಣೆ ಸೇರ್ಕೋತು, ಪಟ್ಟಣದ ರಕ್ಷಣೆ ಸೇರ್ಕೋತು, ಕೋಟೆ ಕೊತ್ತಲಗಳ ರಕ್ಷಣೆ ಸೇರ್ಕೋತು. ನೋಡು, ಕೋಟೆ ಕೊತ್ತಲಗಳ ರಕ್ಷಣೆಯ ದೇವತೆಯಾಗಿ ದುರ್ಗೆ ಹುಟ್ಟಿಕೊಂಡ್ಲು, ಕಾಳಿ ಹುಟ್ಟಿಕೊಂಡ್ಲು, ಮಾರವ್ವ ಹುಟ್ಟಿಕೊಂಡ್ಲು. ನೋಡಿ, ಈ ರೀತಿ ಬೇರೆ ಬೇರೆ ದೇವತೆಗಳ ಆವಿಷ್ಕಾರಗಳು ಆದವು. ಅಂದ್ರೆ ಒಂದು ದೇವತೆ ಮೂಲತಃ ಸೃಷ್ಟಿಯ ದೇವತೆ, ಯೋನಿ ಪ್ರಧಾನವಾದ ದೇವತೆ, ಬೇರೆ ಬೇರೆ ಡೈಮೆನ್ಷನ್ಸ್ ಅನ್ನ ತೆಗೆದುಕೊಳ್ತಾ ಹೋಯಿತು. ಹಾಗಾಗಿ ದೇವತೆಗಳ ಪೂಜೆಯಲ್ಲಿ ಮತ್ತು ದೇವತೆಗಳ ಆಕಾರದಲ್ಲಿ, ದೇವತೆಗಳ ಹೆಸರಿನಲ್ಲಿ, ಗೊತ್ತಾಯ್ತಾ, ರೂಪ ನಾಮ ಇವುಗಳಲ್ಲಿ ವೈವಿಧ್ಯತೆ ಉಂಟಾಯಿತು. ಚರಿತ್ರೆಯನ್ನ ತಿಳಿಯುವವರಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಇದೆಲ್ಲ ದೇವತೆ ಒಂದೇನಾ ಅಥವಾ ಬೇರೆ ಬೇರೆ ಅನ್ನುವಂಥದ್ದು. ಆದ್ರೆ ಇವೆಲ್ಲವನ್ನು ಅಖಂಡಗೊಳಿಸುವಂತ ಪ್ರಯತ್ನ ಪುರಾಣಕರ್ತರು ಮಾಡಿದ್ರು. ಅವ್ರು ಏನ್ ಮಾಡ್ಬಿಟ್ರು, ಅದನ್ನೆಲ್ಲ ತಗೊಂಡು ಪಾರ್ವತಿಗೆ ಸೇರಿಸ್ಬಿಟ್ರು, ತಗೊಂಡೋಗಿ ಅದನ್ನ. ಆರ್ಯ ದೇವತೆಗಳಲ್ಲಿ ಉಷೆ, ಅದಿತಿ, ನೋಡಿ ಅಲ್ಲಿ ಒಂದು ಮೆಟ್ರಿಯಾರ್ಕಲ್ ಕಲ್ಚರ್ನ ಪರಂಪರೆ ಇದೆ. ಅಲ್ಲಿ ಆರ್ಯರಲ್ಲಿ ಅವರು ಪುರುಷ ಪ್ರಧಾನ ಸಮಾಜ ಇದ್ದಾರೆ. ಆದ್ರೆ ಅವರು ಭಾರತಕ್ಕೆ ಬಂದಾಗ ಅವರೊಳಗೂ ಕೂಡ ಮಾತೃ ಪ್ರಧಾನ ಸಮಾಜ ಒಂದು ಕಾಲಕ್ಕಿತ್ತು ಅನ್ನುವ ಸಾಕ್ಷಿಯಾಗಿ ಆದಿತ್ಯರು ಇದ್ರು. ಆದಿತ್ಯರು ಅಂತ ನೀವು ತೆಗೆದುಕೊಂಡ್ರೆ ಅದಿತಿಯ ಮಕ್ಕಳು ಅಂತ. ಆ ಅದಿತಿಯ ಮಕ್ಕಳಾಗಿ ಇಂದ್ರನೂ ಆದಿತ್ಯನೇ, ರುದ್ರನೂ ಆದಿತ್ಯನೇ, ಇಂದ್ರನೂ ಋಷಭರೂಪಿಯೇ, ರುದ್ರನೂ ಋಷಭರೂಪಿಯೇ. ಈ ರೀತಿ ಒಂದು ಚರಿತ್ರೆ ನಮಗೆ ಸಿಗ್ತದೆ. ಈ ಋಷಭರೂಪಿ ರುದ್ರ ಈ ರೀತಿಯಾಗಿ ತನ್ನ ಬೇರೆ ದ್ರಾವಿಡ ಪರಂಪರೆಯ ಶೈವ ಪಂಥವನ್ನ ತನ್ನೊಳಗೆ ಕರಗಿಸಿಕೊಂಡಾಗ ಶೈವ ಪಂಥ ಅವನೊಳಗೆ ಹೋಗಿ ಕರಗಿಬಿಡ್ತು. ಆಗ ಬ್ರಾಹ್ಮಣರು, ಅನೇಕ ಬ್ರಾಹ್ಮಣರು ರುದ್ರ ಪೂಜಕರಾದರು. ಅವರು ವೇದಗಳ ಇತಿಹಾಸದಲ್ಲಿ ಪ್ರಾರಂಭದಲ್ಲಿ ವರುಣ, ಆಮೇಲೆ ಇಂದ್ರ ಪ್ರಮುಖವಾದ ದೇವತೆಗಳಾಗಿದ್ವು. ಇಂಥ ವರುಣನನ್ನ ಹಿಂದಕ್ಕೆ ಇಂದ್ರ ಹತ್ತಿಟ್ಬಿಟ್ಟಿದ್ದಾಗಲೇ, ವರುಣ ಮೊದಲು ಅತ್ಯಂತ ಪ್ರಾಚೀನ ದೇವತೆ ವರುಣ ಆದ್ಮೇಲೆ ಇಂದ್ರನನ್ನ ಹಿಂದಕ್ಕೆ ತಳ್ಳಿ ಬಂದವನು ರುದ್ರ. ಆಮೇಲೆ ರುದ್ರನಿಗೆ ಸರಿಸಮಾನವಾಗಿ ವಿಷ್ಣುವನ್ನ ಬೆಳೆಸಲಿಕ್ಕೆ ವೈದಿಕ ಪ್ರಪಂಚ ಪ್ರಯತ್ನ ಮಾಡಿತು. ಹಾಗಾಗಿ ಇಲ್ಲಿ ವೈಷ್ಣವ ಪಂಥ ಬೆಳೀತು. ನೋಡಿ, ಈಗ ವಿಷ್ಣು ರಂಗ ಪ್ರವೇಶ ಮಾಡಿದ ಮೇಲೆ ಶೈವ ಪಂಥ ಮತ್ತು ವೈಷ್ಣವ ಪಂಥದ ಸಂಘರ್ಷ ಶುರುವಾಯಿತು. ವೈದಿಕರು
ಶಾಕ್ತವನ್ನು ವೈದಿಕೀಕರಣಗೊಳಿಸಿದ್ರು, ಶೈವವನ್ನು ವೈದಿಕೀಕರಣಗೊಳಿಸಿದ್ರು, ವೈಷ್ಣವವನ್ನು ವೈದಿಕೀಕರಣಗೊಳಿಸಿದ್ರು. ಇದೇ ರಾತ್ಯ ಪಂಥದಿಂದ ವಿಭಿನ್ನ ಇನ್ನೊಂದು ಶಾಖೆಗಳಾಗಿ ಬೌದ್ಧ ಪಂಥ ಮತ್ತು ಜೈನ ಪಂಥಗಳು ಬೇರೆ ಕಡೆ ಹುಟ್ಟುಕೊಂಡವು. ಅವು ನಾಸ್ತಿಕ ಪಂಥಗಳಾಗಿ ಒಂದ್ ಕಡೆ ಹೋದವು. ಜೈನವೂ ಕೂಡ ವೈದಿಕೀಕರಣಕ್ಕೆ ಒಳಗಾಯಿತು ಒಂದು ಹಂತದಲ್ಲಿ. ಎಲ್ಲ ವೈದಿಕ ಪರಂಪರೆಯ ಲಕ್ಷಣಗಳನ್ನು ಜೈನರು ರೂಢಿಸ್ಕೊತಾ ಹೋದರು. ಅತ್ಯಂತ ನಿರೀಶ್ವರವಾದಿಗಳಾಗಿರ್ತಕ್ಕಂಥ ಜೈನರಲ್ಲಿ ಈ ರೀತಿ ದೇವತೆಗಳು ಅವರಲ್ಲಿ ಹುಟ್ಟುಕೊಂಡ್ವು. ಇದು ಈ ತರದ ಒಂದು ಇತಿಹಾಸ. ಹೀಗೆ ನಾವು ಭಾರತೀಯ ಪರಂಪರೆಯನ್ನ ನಾವು ಮೂಲತಃ ಈ ರೀತಿಯಾಗಿ ಬಹಳ ಸಮ್ಮಿಶ್ರವಾಗಿ ನೋಡ್ತಾ ಹೋಗ್ಬೇಕು. ಜನಾಂಗಿಕ ಚರಿತ್ರೆಯನ್ನು ನೋಡಬೇಕು, ಫಿಲಾಸಾಫಿಕಲ್ ಹಿಸ್ಟ್ರಿಯನ್ನು ನೋಡ್ತಾ ಹೋಗ್ಬೇಕು. ಸೈಡ್ ಬೈ ಸೈಡ್ ಫಿಲಾಸಫಿಯಲ್ಲಿ ಯಾವ್ದು ಫಸ್ಟ್ ಫಿಲಾಸಫಿ, ಇಂಡಿಯನ್ ಫಿಲಾಸಫಿ, ಅದು ನೋಡ್ತಾ ಹೋಗ್ಬೇಕು. ಲ್ಯಾಂಗ್ವೇಜ್ ಯಾವ್ದು ಫಸ್ಟ್ ಲ್ಯಾಂಗ್ವೇಜ್, ಮೂರ್ತಿ ಯಾವ್ದು ಮೊದಲ ಮೂರ್ತಿ, ಇಲ್ಲಿ ಹುಟ್ಟಿದ್ದು ಯಾವುದು ಮೊದಲ ಮೂರ್ತಿ, ಯಾವುದನ್ನು ನಮ್ಮ ಜನ ಆರಾಧನೆ ಮಾಡ್ತಾ ಇದ್ರು, ಅವತ್ತಿನಿಂದ ಇವತ್ತಿನವರೆಗೂ ಯಾವ ಪೂಜೆ ನಮ್ಮಲ್ಲಿ ಉಳ್ಕೊಂಡ್ ಬಂದಿದೆ, ಯಾವ ಮೂರ್ತಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಈ ರೀತಿ ನಾವು ನೋಡ್ತಾ 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 ಬಂದಾಗ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಶಾಕ್ತ ಶೈವ ಪಂಥ ಪೂಜೆ ನಮ್ಮಲ್ಲಿ ಬಲವಾಗಿದೆ. ಶಾಕ್ತ ಪಂಥ ಬಹಳಷ್ಟು ಪರಿಶಿಷ್ಟ ರೂಪದಲ್ಲಿ ಉಳ್ಕೊಂಡಿದೆ. ಅದೇ ರೀತಿ ಭೈರವ ಪಂಥವು ಕೂಡ ಪರಿಶಿಷ್ಟ ಆಯ್ತು. ಆದ್ರೆ ಅದೃಷ್ಟವಶಾತ್ ಏನಾಯ್ತು, ಭೈರವನ ಮೂರ್ತಿಗಳು ಸಾಕಷ್ಟು ಗುಡಿಗಳಲ್ಲಿ ಸಿಗ್ತವೆ ನಿಮಗೆ. ಆದ್ರೆ ಶಕ್ತಿಗೋಸ್ಕರವೇ ಕಟ್ಟಿಸಿರ್ತಕ್ಕಂಥ ಗುಡಿಗಳಿಲ್ಲ ಅಷ್ಟೊಂದು. ಶಕ್ತಿ ಆರಾಧನೆ, ಯಾಕಂದ್ರೆ ಅದು ಪರಿಶಿಷ್ಟ ಪರಂಪರೆಯಾಗಿ ನೋಡಿ. ಇಲ್ಲಿ ಪ್ರೋಟೋ ಆಸ್ಟ್ರಲೈಟ್ ಪೀಪಲ್, ಭಾರತದ ಮೂಲ ನಿವಾಸಿಗಳು ಏನಿದ್ರಲ್ಲ, ಅವರು ಕೇವಲ ಯೋನಿ ಪೂಜಕರಾಗಿ ಅಲ್ಲೇ ಉಳ್ಕೊಂಡ್ಬಿಟ್ರು ಅವರು. ಆದ್ರೆ ಇವರೊಂದಿಗೆ ಬೆರೆತಂತ ಈ ಮೆಡಿಟರೇನಿಯನ್ ಪೀಪಲ್ ಏನ್ ಮಾಡಿದ್ರು, ಅವ್ರ ಶಕ್ತಿಯನ್ನು ತಗೊಂಡು ತಮ್ಮ ಶಿವನ್ನು ಸೇರಿಸ್ಕೊಂಡ್ಬಿಟ್ರು. ಅವರು ತಮ್ಮ ಶಿಸ್ತವನ್ನು ಸೇರಿಸ್ಕೊಂಡ್ರು. ಅಂದ್ರೆ ಯೋನಿ ಶಿಸ್ನ ಎರಡನ್ನೂ ಕೂಡಿಸ್ಕೊಂಡ್ಬಿಟ್ಟು ಶಿವನ್ ಮಾಡ್ಕೊಂಡ್ಬಿಟ್ರು. ಇವರಲ್ಲಿ ಶಾಕ್ತ ಶೈವ ಎರಡೂ ಬೆಳೀತು ಮೆಡಿಟರೇನಿಯನ್ ಪೀಪಲ್ ನಲ್ಲಿ. ಆದ್ರೆ ಇವರು ಪ್ರೋಟೋ ಆಸ್ಟ್ರಾಯ್ಡ್ ಅಥವಾ ಆಸ್ಟ್ರೋ ಏಷಿಯಾಟಿಕ್ ಪೀಪಲ್ ಅಲ್ಲಿ ಶಕ್ತಿ ಆರಾಧನೆ ಶಾಕ್ತ ಪಂಥವೇ ಮೊದಲಾಯಿತು. ಹಾಗಾಗಿ ಇವತ್ತೇನಾಗಿದೆ ಅಂತಂದ್ರೆ, ಶೂದ್ರ ಜನರೆಲ್ಲರೂ ಕೂಡ ಹೆಣ್ಣು ದೇವತೆಗಳ ಆರಾಧಕರಾಗಿದ್ದಾರೆ. ಅವರಲ್ಲಿ ಬಲಿ ಬಂದಿದೆ, ಪ್ರಾಣಿ ಬಲಿ. ಅದು ಪ್ರಾಣಿ ಬಲಿ ಅವ್ರದಲ್ಲ, ಮೂಲತಃ ಅದು ಯಜ್ಞ ಪರಂಪರೆಯವ್ರದ್ದು. ಬಲಿ ಬಂದಿರದೆ ಭಾರತದಲ್ಲಿ ಆರ್ಯರಿಂದ. ಆರ್ಯರು ಪ್ರಾಣಿ ಬಲಿಗಳನ್ನ ಓತ ಇತ್ಯಾದಿ ಎಲ್ಲ ಇಂತಿಂತದಕ್ಕೆ ಇಂತಿಂತ ದೇವತೆಗೆ ಇಂತಿಂತ ಪ್ರಾಣಿ ಅಂತ ಹೇಳಿ ಎಲ್ಲ ಹೆಸರುಗಳಿದಾವೆ. ಮೇಕೆ ಯಾವ್ದಕ್ಕೆ ಕೊಡಬೇಕು, ಕೋಣ ಯಾವ್ದು ಕೊಡಬೇಕು, ಗೊಡ್ಡಾಕಳ ಯಾವ್ದು ಕೊಡಬೇಕು, ಇತ್ಯಾದಿಗಳಲ್ಲಿವೆ. ಅದನ್ನೆಲ್ಲ ನಾನು ಉದಾಹರಿಸ್ಲಿಕ್ಕೆ ಹೋಗಲ್ಲ. ಇಂಥ ಆರ್ಯ ಪರಂಪರೆಯಿಂದ ಬಂದಂತ ಬಲಿ ಅದು ಕೋಣನ ಬಲಿಯಾಗಿ ಇಲ್ಲಿ ಶಾಕ್ತದೊಳಗೆ ಬಂದು ಸೇರ್ಕೋತು. ಇವತ್ತು ನಮ್ಮ ಜನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಮೂಲತಃ ಈ ನಮ್ಮ ದಲಿತರೆಲ್ಲರೂ ಕೂಡ ಇವರು ಬಲಿ ಪೂಜಕರು ಅಂತ ತಿಳ್ಕೊಂಡ್ರೆ. ಬಲಿ ಪೂಜಕರಲ್ಲ, ಅವರು ಸಂಭೋಗ ಪೂಜಕರು, ತಾಂತ್ರಿಕ ಪೂಜಕರು. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ತಾಂತ್ರಿಕ ಪಂಥದಲ್ಲಿ ಸಂಭೋಗವೇ ಯೋನಿ ಪೂಜೆಯೇ ಪ್ರಥಮ, ಅದೇ ಶ್ರೇಷ್ಠ, ಅದನ್ನೇ ಅವರು ಮಾಡ್ತಕ್ಕಂಥದ್ದು. ಆದ್ರೆ ಅದಕ್ಕೆ ಇದು ಬಂದು ಸೇರ್ಕೋತು. ಇಷ್ಟು ಇದು ಲೋಕಾಯತ ಮತ್ತು ಶಾಕ್ತ ಶೈವ ಪರಂಪರೆಯ ಒಂದು ಬಹಳ ಒಂದು ಪ್ರಿಲಿಮಿನರಿ ಹಂತ ನಾನು ಹೇಳಿದೆ. ಇದು ಬಹಳ ದೊಡ್ಡ ವಿಸ್ತಾರವಾದ್ದು. ಇದು ಈ ಚರಿತ್ರೆ ನಾವು ಒಳಗಡೆ ಹೋಗ್ರೆ ನಾವು ಬೆಕ್ಕಸ ಬೆರಗಾಗ್ತೀವಿ. ಈ ಇದ್ರ ಬಗ್ಗೆ ಗ್ರಂಥ ಬರೀಲಿಕ್ಕೆ ಒಬ್ಬ ಮನುಷ್ಯನ ಆಯುಷ್ಯನೇ ಕಳಿಬೇಕಾಗತ್ತೆ. ಒಬ್ಬ ಮನುಷ್ಯನ ಆಯುಷ್ಯನ್ನೇ ಕಳಿಬೇಕು. ಇದನ್ನ ನಾವು ಎಲ್ಲ ಪೂರ್ಣ ಕ್ಷೇತ್ರವಾರು ಸರ್ವೆ ಮಾಡಿ, ಅಥವಾ ಇದಕ್ಕೆಲ್ಲಾ ಬೇರೆ ಬೇರೆ ರೀತಿಯ ಎಲ್ಲಾ ಆಕಾರಗಳನ್ನ ಅಭ್ಯಾಸ ಮಾಡಿ, ಆ ರೀತಿ ನಾವು ಮಾಡೋದಾದ್ರೆ ದೊಡ್ಡ ಗ್ರಂಥವೇ ಆಗ್ತದೆ. ಆಮೇಲೆ ಒಬ್ಬ ಮನುಷ್ಯ ಒಂದು ಆಯುಷ್ಯವನ್ನೇ ಕಳೆಯುವಂತ ಪ್ರಸಂಗ ಇದೆ. ಈಗ ನಾನು ಮಾಡಿದ ಅಧ್ಯಯನದ ಕೆಲವು ಸಣ್ಣ ಭಾಗವನ್ನು ನಾನು ಮಾತ್ರ ಹೇಳಿದೆ. ಇನ್ನೂ ಬಹಳಷ್ಟು ಅಧ್ಯಾಯಗಳಿವೆ, ಬಹಳಷ್ಟು ಚರಿತ್ರೆಗಳಿವೆ. ಶಾಕ್ತ ಶೈವ ಶಾಖೆಗಳ ಚರಿತ್ರೆ ಒಂದು ವಿಶಿಷ್ಟವಾದ ರೋಚಕ ಕಥೆ ಅದು. ಅಲ್ಲಿ ಕೂಡ ಅನೇಕ ನಮ್ಮಲ್ಲಿ ಬಹಳಷ್ಟು ಜನ ಇವತ್ತು ಕಾಳಾಮುಖ, ಕಾಪಾಲಿಕ, ಲಾಕುಳ ಈ ಪಂಥಗಳನ್ನ ಅಭ್ಯಾಸ ಮಾಡ್ತಾರೆ. ಈ ಪಂಥಗಳ ಮೂಲ ಎಲ್ಲಿ, ಇವು ಏನು, ಇವು ಎತ್ತ, ಇವು ಇವತ್ತು ಶೈವಾರಾಧಕರಿಗೆ ಹೇಗೆ ಸಂಬಂಧಪಟ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಅನೇಕ ಗೊಂದಲಗಳು ಕೂಡ ಇದಾವೆ. ಆದ್ರಿಂದ ಶೈವ ಪಂಥಗಳನ್ನು ಕೂಡ ಶಾಕ್ತ ಪಂಥಕ್ಕೆ ಲಿಂಕ್ ಮಾಡಿ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಶೈವ ಪಂಥದೊಳಗಿನ ಒಳಗಡೆಯ ಇಂಟರ್ಲಿಂಕ್ಸ್ಗಳು ಹೆಂಗಿದಾವೆ ನಮ್ಮಲ್ಲಿ. ಕೊನೆಗೆ ಅದು ವೀರಶೈವ 12ನೇ ಶತಮಾನಕ್ಕೆ ವೀರಶೈವ ಅಥವಾ ಲಿಂಗಾಯತ ಧರ್ಮವಾಗಿ ಅದು ಹೆಂಗ್ ಪರಿವರ್ತನೆ ಆಯಿತು, ಅಲ್ಲಿವರೆಗೂ ಒಂದು ಚರಿತ್ರೆಯನ್ನು ನಾವು ಹೇಳ್ತಾ ಹೋಗ್ಬೋದು. ಸದ್ಯದ ಇವತ್ತಿನ ಉಪನ್ಯಾಸದಲ್ಲಿ ಇಷ್ಟು ನಾನು ಸ್ಥೂಲವಾಗಿ 1 ಗಂಟೆ ಆಗ್ತಾ ಬಂತ ಆಲ್ಮೋಸ್ಟ್ ಲೋಕಾಯತ ಮತ್ತು ಶಾಕ್ತ ಶೈವ ಇವುಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಕೊಡುವ
ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಭಾಳಷ್ಟು ಜನ ಕೇಳಿದ್ದೀರಿ. ಕೇಳುಗರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.